ಓಕೆ, ನಿಮ್ಮ ಹೆಸರು? ಪೃಥ್ವಿ. ನಿಮ್ಮ ಹೆಸರು? ಸುಹಾಸ್. ಓಕೆ, ಇವತ್ತು ಇಲ್ಲಿ ಏನಕ್ಕೆ ಬಂದಿದ್ದೀರಾ ಸರ್? ಇದು ಫಲಪುಷ್ಪ ಪ್ರದರ್ಶನ ಇತ್ತಲ್ಲ, ಇದ್ರ ಬಗ್ಗೆ ನಮ್ಮ ತಮ್ಮ ಬೇರೆ ನೋಡಬೇಕು ಅಂತಿದ್ದ. ಜೊತೆಗೆ ಅವನು ಮತ್ತು ನಾನು ಇಬ್ಬರು ಬಂದ್ವಿ. ನೆಕ್ಸ್ಟು ಇಲ್ಲಿ ಫ್ಲವರ್ಸ್ ಎಲ್ಲ ಇವನು ಪರ್ಚೇಸ್ ಮಾಡಬೇಕಂತ ಇದ್ದ. ಮತ್ತು ಅದನ್ನೆಲ್ಲ ತೊಗೊಂಡು ಮತ್ತು ಎಕ್ಸಿಬಿಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆಯಲ್ಲ, ಇದನ್ನ ನೋಡೋದಕ್ಕೋಸ್ಕರನೇ ಅಲ್ಲಿಂದ ಬರ್ತಿರ್ತೀವಿ. ನಿಮ್ಮ ಹೆಸರು? ಸುಹಾಸ್. ಇದರಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಸರ್? ಇದರಿಂದ ಅಂದರೆ ನಮ್ಮ ತಾತ ಮುತ್ತಾತ ಯೂಸ್ ಮಾಡ್ತಿದ್ರಲ್ಲ, ಅದು ಎಲ್ಲ ನೋಡ್ದಂಗೆ ಆಗುತ್ತೆ. ಒಂಥರ ಅದು ರಾಗಿ ಕಲ್ಲಿದೆ, ಅದು ತಿರುಗಿಸ್ತಿದ್ರೆ ಒಂಥರ ಚೆನ್ನಾಗಿದೆ. ಅಂದರೆ ಇವಾಗ ಬಂದಿರೋ ಮಿಷಿನ್ಗಿಂತ ಮುಂಚೆ ಯಾವಾಗ ಕಲ್ಲಿದ್ವಲ್ಲ ರಾಗಿ ಕಲ್ಲು, ಅದನ್ನು ನೋಡಿ ಒಂಥರ ಫುಲ್ಲು ನುಣ್ಣಗಾದಂಗೆ ಅದರಲ್ಲಿ ಚೆನ್ನಾಗಾಗುತ್ತೆ ಅಂತ ಅಂದ್ಕೊತೀನಿ. ಸ್ನೇಹಿತರೆ, ಇವಾಗ ಏನಪ್ಪ ಅಂದರೆ ಇಂತಹ ಒಂದು ಕಾರ್ಯಕ್ರಮಗಳಿಂದ ಏನೆಲ್ಲ ನಮ್ಗೆ ಯೂಸ್ ಆಗುತ್ತೆ ಅಂದರೆ ನೋಡಿ, ವಯಸ್ಸಾಗಿರೋರು ಸಹ ಬಂದಿದ್ದಾರೆ, ಈ ಟೀನೇಜ್ ಹುಡುಗರು ಬಂದಿದ್ದಾರೆ. ಇವ್ರು ಹೇಳಿದ್ರು ಇದರಿಂದ ಏನಪ್ಪ ಅಂದರೆ ನಾವು ನೋಡಿಲ್ದೇ ಆದಂತಹ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಏನೆಲ್ಲ ಹಳೆ ನಮ್ಮ ಅಜ್ಜಿ ಅವರೆಲ್ಲ ಯೂಸ್ ಮಾಡಿದಂತಹ ಒಂದು ವಸ್ತುಗಳನ್ನ ನಾವು ನೋಡ್ದು ಅಂತ ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಂ, ಬನ್ನಿ. ನಮಸ್ತೆ ಸರ್, ಇದು ಹೈಡ್ರೋಫೋನಿಕ್ ಕೊಟ್ಕಲ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂತ. ನನ್ನ ಹೆಸರು ಹೇಮಂತ್ ಎಮ್ಸಿನ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸಿದ್ಧಾರ್ಥ ವಸತಿ ಪ್ರೌಢಶಾಲೆ. ಹೈಡ್ರೋಫೋನಿಕ್ ಕೊಟ್ಕಲ್ ಫಾರ್ಮಿಂಗ್ ಸಿಸ್ಟಮ್ಸ್ ಅಂದರೆ ಏನಪ್ಪ ಅಂದರೆ, ಮಣ್ಣನ್ನು ಬಳಸದೆ ಕೇವಲ ನೀರಿನ ಸಹಾಯದಿಂದ ಬೆಳೆಗಳನ್ನು ಬೆಳೆಸ್ಬೋದು. ಇದು ಆಧುನಿಕ ತಂತ್ರಜ್ಞಾನವಾಗಿದ್ದು ಇದರಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ಬೆಳೆಸ್ಬೋದು. ಇದರಿಂದ ಹಣ್ಣು ಮತ್ತು ತರಕಾರಿಗಳನ್ನ ಬೆಳೆಸೋದ್ರಿಂದ ಹೆಚ್ಚು ಪೋಷಣೆಯುಕ್ತ ಹಾಗೂ ಆರೋಗ್ಯಕರವಾಗಿ ಬೆಳೆಯುತ್ತದೆ. ನನ್ನ ಮಾದರಿ ಬಂದು ಹೀಗಿರುತ್ತದೆ. ಬ್ಯಾಟರಿ ಸ್ವಿಚ್ ಮೋಟಾರ್ ಮೂಲಕ ಪೈಪ್ಲೈನ್ ಮೂಲಕ ಸಸ್ಯಗಳಿಗೆ ನೀರನ್ನು ಒದಗಿಸಿದ್ದೇನೆ. ಆನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಸಸ್ಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹೀರ್ಕೊಂಡು ಮಿಕ್ಕಿದ ನೀರು ಅಲ್ಲೇ ಬಿಡ್ತಿದೆ. ಒಂದ್ಸಲ ನೀರು ಹಾಕಿದ್ರೆ ಸಾಕು, ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೂರ್ಯನ ಶಾಖದ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ LED ಬಳಕೆ ಮಾಡೋದ್ರಿಂದ ಯಥೇಚ್ಛವಾಗಿ ಸೂರ್ಯನ ಶಾಖದಿಂದ ಇಲ್ಲದೆ LED ಬಳಕೆ ಮಾಡಿಕೊಂಡು ಸಸ್ಯವು ಹೆಚ್ಚು ಪೋಷಣೆಯುಕ್ತವಾಗಿ ಬೆಳೆಯುತ್ತದೆ. ಇದರ ಪ್ರಯೋಜನಗಳು ಬಂದರೆ ಬೆಳೆಗಳನ್ನ ಎಲ್ಲಾದರೂ ಬೆಳೆಸ್ಬೋದು. ನಿಮ್ಮ ಟೆರೆಸ್ಸು ಅಥವಾ ಅಕ್ಕಪಕ್ಕ ಸುತ್ತಮುತ್ತಲನ್ನು ಕೇವಲ 1/20 ನೀರು ಬಳಕೆ ಆಗುತ್ತದೆ. ನಮ್ಮ ದೇಶದಲ್ಲಿ 1.3 ಮಿಲಿಯನ್ಸ್ ಪೀಪಲ್ಸ್ ಇರೋದ್ರಿಂದ ಅವರಿಗೆ ಆಹಾರ ಉತ್ಸೋಕ್ಕಾಗ್ತಿಲ್ಲ. ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಆಹಾರ ಹೆಚ್ಚಾಗಿ ಬೆಳೆಸೋದ್ರಿಂದ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ ಸರ್. ಧನ್ಯವಾದಗಳು. Hello sir, my name is Mohammad Sulaiman and I am studying in 9th standard A section in Bapuji High School, Harpete, Tumkuru. And our model was conservation of forest. ನಾವು ಹೇಗೆ ಕನ್ಸರ್ವ್ ಮಾಡಬೇಕು ನಮ್ಮ ಫಾರೆಸ್ಟ್ ಅಂತ. ನಾವು ಫಸ್ಟ್ ಸಿಟೀಸ್ಗೆ ಬರೋಣ. ಸಿಟೀಸಲ್ಲಿ ನಾವೇನು ಮಾಡ್ತೀವಿ ಅಂದರೆ, ನಾವು ಲೀವ್ ಮಾಡೋಕ್ಕೆ ಹ್ಯೂಮನ್ ಬೀಯಿಂಗ್ಸು ಮನೆಯೆಲ್ಲ ಕಟ್ತೀವಿ, ಒಂದು ಇಂಡಸ್ಟ್ರಿಯಲ್ಸ್ ಎಲ್ಲ ಕಟ್ತೀವಿ, ಹೋಟೆಲ್ಸು, ಸ್ಕೂಲ್ಸ್ ಎಲ್ಲ ಕಟ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಪ್ಲ್ಯಾಂಟ್ಸ್ ಎಲ್ಲ ಕಟ್ ಮಾಡಿ ಅದರಿಂದ ಬರುವ ಬ್ರ್ಯಾಂಚಸ್ಸು, ಸ್ಟೆಮ್ಸಿಂದ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇಲ್ಲಿ ನಾವು ಇಂಡಸ್ಟ್ರಿಯಲ್ಸ್ ನೋಡೋಣ. ಇಂಡಸ್ಟ್ರಿಯಲ್ಸಲ್ಲಿ ರಿಲೀಸ್ ಆಗುವ ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ಆ ಹಾರ್ಮ್ಫುಲ್ ಗ್ಯಾಸಸ್ಸು ಮೋಡದಲ್ಲಿ ಮಿಕ್ಸ್ ಆಗಿಬಿಟ್ಟು ಆ್ಯಸಿಡ್ ರೈನ್ ಆಗ್ತೈತೆ. ಆ ಆ್ಯಸಿಡ್ ರೈನಿಂದ ನಮಗೂ ಅಪಾಯ ಮತ್ತು ಪ್ರಾಣಿಗೂ ಅಪಾಯ. ನಮಗೇನು ಅಪಾಯ ಅಂದರೆ, ನಾವೇನು ಮಾಡ್ತೀವಿ ಅಂದರೆ ಸರಿಯಾಗಿ ಕೈಯೆಲ್ಲ ತೊಳೆಯಲ್ಲ ಮತ್ತು ಆ ಪಾರ್ಟಿಕಲ್ಸು ಹೋಗಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಮೇಲೆ ಬಿದ್ದಿರುತ್ತೆ. ಅದನ್ನು ನಾವು ಸರಿಯಾಗಿ ತೊಳೆಯಲ್ಲ. ಹಂಗೆ ನಾವು ಕನ್ಸರ್ವ್ ಮಾಡಿದ್ರೆ ನಮಗೆ ಸ್ಕಿನ್ ರ್ಯಾಷಸ್ ಆಗ್ಬೋದು ಮತ್ತು ಕ್ಯಾನ್ಸರ್ಸ್ ಎಲ್ಲ ಬರ್ಬೋದು. ಮತ್ತು ಇಲ್ಲಿ ಕಾರ್ಸಿಂದ ರಿಲೀಸ್ ಆಗುವ ಕಾರ್ಬನ್ ಮೊನಾಕ್ಸೈಡಿಂದ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ಮು ಉಂಟಾಗ್ತೈತೆ. ಮತ್ತು ಇಲ್ಲಿ ಡಸ್ಟ್ಬಿನ್ ಇಂಪಾರ್ಟೆಂಟ್. ಡಸ್ಟ್ಬಿನ್ನು ನಮ್ಮ ಮನೆ ಪಕ್ಕ ಇರಿದ್ರೂ ಸಹ ನಾವು ಡಸ್ಟ್ಬಿನಲ್ಲಿ ವೇಸ್ಟೇಜ್ ಆಗೋಲ್ಲ, ಆಚೆ ಕಡೆ ಎಲ್ಲ ಆಗಿಬಿಡ್ತೀವಿ. ಅನ್ನ ಇರ್ಬೋದು, ಎಲ್ಲ ಇರ್ಬೋದು, ಅಲ್ಲೂ ಪ್ಲಾಸ್ಟಿಕಲ್ಲಿ ರ್ಯಾಪ್ ಮಾಡಿಬಿಟ್ಟು ಆಚೆ ಕಡೆ ಎಲ್ಲ ಆಗಿಬಿಡ್ತೀವಿ. ಅದು ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅದು ಎಲ್ಲ ತಿಂದ್ಬಿಟ್ಟು ಅವ್ರಿಗೆ ಡೈಜೆಷನ್ ಆಗೋಲ್ಲ. ಅವ್ರಿಗೆ ಡೈಜೆಷನ್ ಆಗಿದ್ರೆ ಮಾತ್ರ ನಮಗೆ ಮೆನ್ಯೂರ್ ಸಿಗೋದು. ಆ ಮೆನ್ಯೂರಿಂದ ನಾವು ಫರ್ಟಿಲೈಸರು, ಕ್ರಾಪ್ಸ್ ಎಲ್ಲ ಪ್ರೊಡಕ್ಷನ್ ಮಾಡ್ಬೋದು. ಅದೂ ಅಲ್ಲಿ ಲಾಸ್ ಆಗ್ತೈತೆ. ಮತ್ತು ಸಾವಿರ ಫಾರ್ಮರ್ಸ್ ಎಲ್ಲ ಸೂಸೈಡ್ ಮಾಡ್ಕೊತಾರೆ ಬಿಕಾಸ್ ಆಫ್ ದಿಸ್ ಪ್ರಾಬ್ಲಮ್. ಮತ್ತು ಇಲ್ಲಿ ಟೆಂಪ್ರೇಚರ್ ಆಲ್ಸೋ ಇನ್ಕ್ರೀಸಸ್ ಡ್ಯೂ ಟು ಆಫ್ ಗ್ಲೋಬಲ್ ವಾರ್ಮಿಂಗ್ ಆಗ್ತೈತೆ ಮತ್ತು ಸಾಯಿಲು ಡೆಸ್ಟ್ರಾಯ್ ಆಗ್ತೈತೆ. ಮತ್ತು ಇಲ್ಲಿ ನಾವು ಫಾರೆಸ್ಟ್ಗೆ ಬಂದರೆ, ಫಾರೆಸ್ಟಲ್ಲಿ ನಾವು ವಾಟರಲ್ಲಿ ಸಿಸ್ಟಮ್ ಇಕ್ಬಿಟ್ಟು ಎನರ್ಜಿ ಸ್ಟೋರ್ ಮಾಡಿ ಎಲೆಕ್ಟ್ರಿಸಿಟಿನೂ ಸಹ ಪ್ರೊಡ್ಯೂಸ್ ಮಾಡ್ಬೋದು ಮತ್ತು ಏರಿಂದನೂ ಸಹ ಮಾಡ್ಬೋದು. ಮತ್ತು ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ಗ್ರೀನರಿ ಇರುತ್ತೆ. ಮತ್ತು ಇಲ್ಲಿ ಆಕ್ಸಿಜನ್ ಚೆನ್ನಾಗಿ ಬರುತ್ತಾ ಇತ್ತು ಮತ್ತು ಡಸ್ಟ್ ಪಾರ್ಟಿಕಲ್ಸು ಅಷ್ಟು ಇರೋದಿಲ್ಲ. ಮತ್ತು ನಮ್ಮ ವರ್ಲ್ಡಲ್ಲಿ 3.5 ಟ್ರಿಲಿಯನ್ಸ್ ಆಫ್ ಟ್ರೀಸ್ ಇತ್ತು. ಅದು ನಾವು ಎಲ್ಲ ಕಟ್ ಮಾಡಿ 5 ಬಿಲಿಯನ್ಸ್ ಟ್ರೀಸ್ ತನಕನೂ ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ನಮಗೆ ಮನೆ ಬೇಕು, ಇಂಡಸ್ಟ್ರೀಸ್ ಬೇಕು ಮತ್ತು ರೆಸ್ಟೋರೆಂಟ್ಸು, ಸ್ಕೂಲ್ಸ್ ಎಲ್ಲ ಓಪನ್ ಮಾಡ್ತಾಯಿದ್ದೀವಿ ಮತ್ತು ಓದೋಕ್ಕೆ ಬುಕ್ಸು, ಪೇಪರ್ಸು, ಪೆನ್ಸಿಲೆಲ್ಲ ಮಾಡ್ತಾಯಿದ್ದೀವಿ. ಮತ್ತು ನನ್ನ ಪ್ರಿವೆನ್ಷನ್ ಏನಂದರೆ, ಪ್ಲೀಸ್ ಪ್ಲ್ಯಾಂಟ್ಸ್ ಮೋರ್. ನಾವು ಸುತ್ತಮುತ್ತನಲ್ಲಿ ಪ್ಲ್ಯಾಂಟ್ಸ್ ಇರಬೇಕು. ಪ್ಲ್ಯಾಂಟ್ಸ್ ಇಲ್ಲ ನಮಗೆ ಒಳ್ಳೆ ಗಾಳಿ ಬರುತ್ತೆ, ಆಕ್ಸಿಜನ್ ಚೆನ್ನಾಗಿರುತ್ತೆ. ಮತ್ತು ನಮಗೆ ಕಾಸಸ್ ಆದ್ರೂ ಸಹ ನಾವು ಹೋಗಿ ಪ್ರಿವೆನ್ಷನ್ ತೊಗೊಳ್ತಿಲ್ಲ. ಇತ್ತೀಚೆಗೆ ಏನಾದರೆ ಅಂದರೆ, ಕೊರೋನಾ ಬಂದು ಎಲ್ಲರಿಗೂ ಭಯ, ಏನು ಮಾಡ್ತಾರೋ, ಏನಾಗುತ್ತೋ ಅಂತ.
ಥ್ಯಾಂಕ್ ಮೋರ್ ತ್ರೀಸ್ ಆ್ಯಂಡ್ ನೀವು ಕಮೆಂಟ್ ಮುಖಾಂತರ ಎಲ್ಲರಿಗೂ ತಿಳಿಸ್ಬೋದು. ಥ್ಯಾಂಕ್ಸ್. ಹೌದಾ? ಥ್ಯಾಂಕ್ ಯು. ನೀವು ಬನ್ನಿ. ಓಕೆ, ಥ್ಯಾಂಕ್ ಯು. ನೀವು ಕಾಲೇಜ್ ಅವರೇನಾ? ಟೀಚರ್ ಸರ್, ಬರುತ್ತೆ ನೋಡಿ. ಡೈಲಿ ನೋಡ್ತಿರ್ತೀವಲ್ಲ. ಹೌದಾ? ಥ್ಯಾಂಕ್ ಯು. ಓಕೆ, ನೀವೆಲ್ಲ ಕಾಲೇಜಾ ಸ್ಕೂಲಾ? ಎಲ್ಲಿರೋದು? ಸಿದ್ದೇಶ್ವರ ಕನ್ವೆನ್ಷನ್. ಓಹೋ, ಓಕೆ ಓಕೆ, ಎಸ್ ಎಸ್ ಪುರಂ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. Good evening everyone, myself Umehani from GHS PH Colony, Tumakuru. And this is a pathhole detector. The work of this system is it detect the depth of pathholes more than 10 cm deep. As vehicle move wherever, it detect the hole more than 10 cm. The vehicle stop, the blinking light is gets off and the buzzer is gets on. By this way we can easily identify the pathholes and avoid the accidents or vehicle damages. Thank you. ಓಕೆ, ಎಷ್ಟೇ ಸ್ಪೀಡಲ್ಲಿ ಇದ್ರೂ ಅದು ಅವಾಯ್ಡ್ ಆಗುತ್ತಾ? Yes sir, ಆಗುತ್ತೆ. ಇವಾಗ 100 km ಸ್ಪೀಡಲ್ಲಿ ಇದ್ದಾಗ 10 ಮೀಟರ್ ಇದ್ದಂಗೆ ಸ್ಟಾಪ್ ಆಗುತ್ತೆ? Yes sir, 10 cm ಇರುವಾಗನೇ ಸ್ಟಾಪ್ ಆಗಿಬಿಡುತ್ತೆ. Yes sir, thank you sir. ವಾಸವಿ ವಿದ್ಯಾ ಪ್ರೌಢಶಾಲೆ ನಮ್ಮ ತುಮಕೂರು. ವಾಟರ್ ಪೊಲ್ಯೂಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಡಸ್ಟ್ರೀಸ್ಗಳೆಲ್ಲ ಇದೆ, ಇಲ್ಲಿ ವಾಟರ್ ಪೊಲ್ಯೂಷನ್ ಇಲ್ಲಿದೆ, ಮತ್ತು ವೆಹಿಕಲ್ಗಳೆಲ್ಲ ಓಡಾಡ್ತಾ ಇರ್ತವೆ. ಮತ್ತು ವಾಟರ್ ಪೊಲ್ಯೂಷನ್ ನೀರೆಲ್ಲ ಏನು ಮಾಡಬೇಕು ಅಂದರೆ ನೀರೆಲ್ಲ ಇವ್ರದ್ದು ವಾಟರ್ ಪೊಲ್ಯೂಷನ್ದು ನೀರು ಮಾತ್ರ ಇದು ಮಾಡಬೇಕು, ಬೇರೆ ಹತ್ರ ಎಲ್ಲೂ ಡಂಪ್ ಮಾಡೋಂಗಿಲ್ಲ, ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಆಗಬೇಕು. ಹಂಗಾಗಿ ಇವ್ರು ಏನು ಮಾಡಬೇಕು ಅಂದರೆ ಇಲ್ಲೇ ತಗೊಂಡು ಹಾಕಬೇಕು, ಬೇರೆ ಯಾರೂ ಇದು ಮಾಡಲ್ಲ, ಅವ್ರು ಮಾತ್ರ ಇದು ಮಾಡಬೇಕಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸರ್. ಮುಗಿತಾ? ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇವಾಗ ನೀವೆಲ್ಲ ಏನು ನೋಡ್ತಾ ಇದ್ದೀರೋ ತುಂಬ ಅದ್ಭುತವಾದ ಎಕ್ಸಿಬಿಷನ್ ಮಾಡಿದ್ದಾರೆ ಹುಡುಗರು. ಸೊ ಇನ್ನೊಬ್ರನ್ನ ಯಾರನ್ನಾದ್ರೂ ಕೇಳೋಣ. ಬ್ರೋ, ಮಾತಾಡ್ತೀರಾ? ಓಕೆ, ಏನಿದು? ಓಕೆ, ಇದು ಸೀಡ್ ಸೋಯಿಂಗ್ ಮಿಷಿನ್ ಅಂತ. ಇದು ಏನು ಕಾಂಪೋನೆಂಟ್ಸ್ ಯೂಸ್ ಮಾಡಿದ್ದೀವಿ ಅಂದರೆ ಬ್ಯಾಟ್ರಿ, ರಿಲೇ ಮಾಡ್ಯೂಲ್, ಲೀನಿಯರ್ ಮಾಡ್ಯೂಲ್, ಆರ್ಡಿನೋ ಯೂನೋ ಆ್ಯಂಡ್ ಬ್ಲೂಟೂತ್ ಮಾಡ್ಯೂಲ್ ಆ್ಯಂಡ್ ಪಂಪರ್ ಆ್ಯಂಡ್ ಮೋಟರ್. ಇದು ಏನು ಯೂಸ್ ಆಗುತ್ತೆ ಅಂದರೆ ಹಳೆ ಬಾವಿಲಿ ನೋಡಿರ್ತೀರಲ್ಲ ಅದೇ ಥರ ಟೈಪಲ್ಲಿ ಒಂದೊಂದೇ ಕಾಳನ್ನ ತೆಗೆದು ಇಷ್ಟಿಷ್ಟೇ ಇಂಚಿಸಲ್ಲಿ ಇಷ್ಟಿಷ್ಟೇ ಇದು ಹಾಕಬೇಕು ಅಂತ ಇರುತ್ತೆ. ಈ ರೈತರಿಗೆ ಯೂಸ್ ಏನಾಗುತ್ತೆ ಅಂದರೆ ಅಗ್ರಿಕಲ್ಚರಿಂಗ್ ಫಾರ್ಮಿಂಗಲ್ಲಿ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇಷ್ಟಿಷ್ಟೇ ಡಿಸ್ಟೆನ್ಸ್ ಅಂತ ಹಾಕುತ್ತೆ. ಮತ್ತು ಸ್ಟ್ಯಾಂಪ್ಸ್ ಕೂಡ ಇದೆ, ಈ ಕಡೆಯಿಂದ ಮಾಡ್ಬೋದು. ಅದು ಕಂಟಿನ್ಯೂನಾ? ಸರ್, ನನ್ನ ಹೆಸರು ವಾಗೀಶ್ ಫ್ರಮ್ ಸಿದ್ಧಗಂಗಾ ಹೈಸ್ಕೂಲು. ಮತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಕೆಮಿಸ್ಟ್ರಿ ಬಗ್ಗೆ. ಭೂಮಿ ಒಳಗೆ ಸಿಗೋ ಖನಿಜಾಂಶಗಳು, ಭೂಮಿ ಒಳಗೆ ಅಂದರೆ ನ್ಯಾಚುರಲು ಮತ್ತು ಮ್ಯಾನ್ ಮೇಡ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್ಮು, ಕೋಲು, ಗ್ರಾಫೈಟು, ಜಿಂಕ್, ಅಲ್ಯೂಮಿನಿಯಮ್ಮು, ಸಿಲಿಕಾನು, ಕಾಪರ್ ಸಲ್ಫೇಟು, ರೆಡ್ ಫಾಸ್ಫರಸು, ಪೊಟ್ಯಾಷಿಯಂ ಪರ್ಮೋಗನೇಟು, ಈ ಥರ ಎಲ್ಲ. ಗೋಲ್ಡ್ ಇಟ್ಟಿಲ್ಲ, ಅದು ಕಾಸ್ಟ್ಲಿ ಅಲ್ವಾ. ಮತ್ತು ಫಿಸಿಕ್ಸ್ ಸಂಬಂಧಪಟ್ಟ ಮೆಟೀರಿಯಲ್ಸ್, ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇಂಡಸ್ಟ್ರೀಸ್, ಹೋಮ್, ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ನೋಡೋಕ್ಕೆ, ಎಷ್ಟು ತೂಕ ಇದೆ ಅಂತ ನೋಡೋಕ್ಕೆ ಅಂತ ಯೂಸ್ ಮಾಡ್ತಾರೆ. ಮತ್ತು ಕಾಂಪಾಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಡೈರೆಕ್ಷನ್ ಹೇಳೋಕ್ಕೆ ಅಂತ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ ಅಂದರೆ ಶಿಪ್ಸು ಟ್ರಾವೆಲ್ ಮಾಡ್ತಾ ಇರ್ತಾರಲ್ವ, ಆಮೇಲೆ ಸಮುದ್ರ ಪ್ರಯಾಣ ಮಾಡುವಾಗ, ಮತ್ತು ಏರ್ಪೋರ್ಟ್ಸಲ್ಲಿ ಡೈರೆಕ್ಷನ್ ನೋಡೋಕ್ಕೆ, ಮತ್ತು ಡೆಸರ್ಟ್ಸು, ಫಾರೆಸ್ಟು ಅಂಥ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಮತ್ತು ಮೆರ್ಕ್ಯೂರಿ ಈಸ್ ಎ ಪಾಯ್ಸನಸ್. ಮತ್ತು ಲೈಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಫಿಸಿಕ್ಸ್. ಮತ್ತು ಮ್ಯಾಗ್ನೆಟ್ ಈಸ್ ನನ್ನ ಹತ್ರ 2 ಥರ ಇಟ್ಟಿದ್ದೀನಿ, ಆರ್ಶೋ ಮ್ಯಾಗ್ನೆಟು ಮತ್ತು ಬಾರ್ ಮ್ಯಾಗ್ನೆಟು. ಮತ್ತು ಟೈಪ್ಸ್ ಆಫ್ ಮ್ಯಾಗ್ನೆಟ್, ಆಲ್ ಟೈಪ್ಸ್ ಆಫ್ ಮ್ಯಾಗ್ನೆಟ್ ಲೈಕ್ ಎಕ್ಸಾಂಪಲ್ ಬಾಲ್, ಸರ್ಕಲ್, ಟ್ರಯಾಂಗಲ್ ಎಕ್ಸೆಟ್ರಾ. ಮತ್ತು ಮಿರರ್ ಈಸ್ ಎ ಪ್ಲೇನ್ ಸರ್ಫೇಸ್ ಮಿರರ್, ಹಿಂದಗಡೆ ಪಾಲಿ ಸರ್ಫೇಸ್ಡ್. ಲೇಸರ್ ಆಮೇಲೆ ಲೈಟು ಟ್ರಾವೆಲ್ ಆಗ್ತಾ ಇದೆ ನೋಡಿ, ಟ್ರಾವೆಲ್ ಆಗಿ ಬೌನ್ಸ್ ಆಗಿ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ಅದನ್ನೇ ರಿಫ್ಲೆಕ್ಷನ್ ಅಂತಾರೆ. ಪೂರ್ವಜರೆಲ್ಲ ಸ್ಟ್ಯಾಂಪ್ ಯೂಸ್ ಮಾಡ್ತಿದ್ರಲ್ಲ ಅಣ್ಣ, ಅದನ್ನು ಇದರಲ್ಲಿ ಅಂಟಿಸಿದ್ದೀವಿ. ಫಾರ್ ಎಕ್ಸಾಂಪಲ್ ಔಟ್ ಆಫ್ ಕಂಟ್ರೀಸ್, ನ್ಯೂಜಿಲ್ಯಾಂಡ್. ಏನಕ್ಕಿದು ಸ್ಟ್ಯಾಂಪು ಅಂದರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಮ್ಮ ಇಂಡಿಯನ್ದು ಔಟ್ ಆಫ್ ಕಂಟ್ರಿದ ಯಾವುದು ಅಂತ ಅವರ ಹೆಡ್ಸ್ ಅಂದರೆ ಫ್ರೀಡಮ್ ಫೈಟರ್ಸು ಅವ್ರದ್ದೆಲ್ಲ ಸ್ಟ್ಯಾಂಪ್ ಅಂಟಿಸ್ಬಿಟ್ಟು ಕಳಿಸ್ತಿದ್ರು ಮೊದಲು. ಫಾರ್ ಎಕ್ಸಾಂಪಲ್ ನ್ಯೂಜಿಲ್ಯಾಂಡ್, ಪಾಕಿಸ್ತಾನ್,
ಇವೆಲ್ಲ ಒರಿಜಿನಲ್ ಇವು? ಒರಿಜಿನಲ್. ಅಮೆರಿಕಾ, UK, ಬಾಂಗ್ಲಾದೇಶ್, ಇರಾನ್, ಪಾಕಿಸ್ತಾನ್, ಕಿತ್ತೂರಾಣಿ ಚೆನ್ನಮ್ಮ's old stamp, and Jawaharlal Nehru's and Mahatma Gandhiji's old stamp, and 1 rupee sitar, ವಾಲಿಬಾಲ್, ಫುಟ್ಬಾಲ್, 50 ರೂಪೀಸ್ 50 ಪೈಸೆ ಓಲ್ಡ್ ಸ್ಟ್ಯಾಂಪ್. ಮೊದಲೆಲ್ಲ ರಾಜರು ಏನಾನ ಕಳಿಸ್ಬೇಕು ಅಂದರೆ ಈ ಸ್ಟ್ಯಾಂಪನ್ನ ಜಾಸ್ತಿ ಅಂಟಿಸಿ ಕಳಿಸ್ತಿದ್ರು. ಇದು ಅಂಟಿಸಿ ಕಳಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅಂಟಿಸ್ಲಿಲ್ಲ ನಮ್ಮ ಇಂಡಿಯಾದು ಅಲ್ಲ ಅಂತ ಅಂದರೆ ನಮ್ಮ ಇಂಡಿಯಾ ಬೇರೆ ಕಂಟ್ರಿಯಿಂದ ಬರ್ತಿದ್ರು. ಯಾವ ಕಂಟ್ರಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬೇರೆ ಕಂಟ್ರಿ ಅಮೆರಿಕದಲ್ಲಿ ಇದ್ದು ಇಂಡಿಯಾದ ಅಂಟಿಸ್ಬಿಟ್ಟು ಕಳಿಸ್ತೀನಿ, ಅದು ಇಂಡಿಯಾ ಅವ್ರು ಕಳಿಸಿದ್ದಾರೆ ಅಂತ ಗೊತ್ತಾ. ಆಮೇಲೆ ಬರ್ದಿರ್ತಾರಲ್ಲ ರೈಟಿಂಗ್ಸು, ಅವೆಲ್ಲ ಗೊತ್ತಾಗುತ್ತೆ. ಆಮೇಲೆ ಭೂತಾನ್, ಆಮೇಲೆ ರೀಸೆಂಟ್ ಸ್ಟ್ಯಾಂಪ್ಸ್ ಲೈಕ್ ಎಕ್ಸಾಂಪಲ್ ರೆವೆನ್ಯೂ ಸ್ಟ್ಯಾಂಪು. ಇವಾಗ ಸೈಜ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಮೊದಲೆಲ್ಲ ಸೈಜ್ ಲಾರ್ಜ್ ಇತ್ತು, ಆದರೆ ಪ್ರೈಸ್ ಇವಾಗ ಕಮ್ಮಿ ಇದೆ. ಮೊದಲೆಲ್ಲ ಪ್ರೈಸು ಚೀಪ್ ಇತ್ತು, ಇವಾಗೆಲ್ಲ ಪ್ರೈಸ್ ಜಾಸ್ತಿ ಇದೆ. ಮತ್ತು ಇದು 1 ರೂಪಿ, 5 ರೂಪಿ, 5 ರೂಪಿ, 3 ರೂಪಿ, 5 ರೂಪಿ, 2 ರೂಪಿ, 50 ಪೈಸೆ, ಆ ಥರ ಓಲ್ಡ್ ಸ್ಟ್ಯಾಂಪ್ಸ್ ಇದು. ಇವಾಗ ರೀಸೆಂಟ್ ರನ್ನಿಂಗ್ ಸ್ಟ್ಯಾಂಪ್ಸ್. ಮತ್ತು ಓಲ್ಡ್ ಕಾಯಿನ್ಸ್ ಲೈಕ್ ಎಕ್ಸಾಂಪಲ್ ಮೊದಲೆಲ್ಲ ಪೂರ್ವಜರೆಲ್ಲ ಯೂಸ್ ಮಾಡ್ತಿದ್ರಲ್ಲ, 8 ಆಣಿ 4 ಆಣಿ ಅಂತ ಯೂಸ್ ಮಾಡ್ತಿದ್ರು. ಇದು 2 ರೂಪಾಯಿ 50 ಪೈಸೆ ಅಲ್ಲ ಅಣ್ಣ, 8 ಆಣಿ ಅಂತ ಅಂತಿದ್ರು. 8 ಆಣಿ 50 ಪೈಸೆ 4 ಅಲ್ಲ ಅಣ್ಣ, 1 ಪೈಸಲ್ಲಿ ಆಫ್ 50-50 ಇದ್ದಂಗೆ. ಅರ್ಧ ಪೈಸಾ? ಅರ್ಧ ಪೈಸಾ. 1 ರೂಪಾಯಿ ಇದೆಷ್ಟು? 50 ಪೈಸೆ 50 ಪೈಸೆ ಹಾಫ್ ರೂಪಿ. 1 ರೂಪಾಯಿ ಒಳಗೆ 50 ಪೈಸೆ. ಇದು 4 ಆಣಿ, 4ನೇ 1 ಭಾಗ. ಇದು ಕರೆಕ್ಟಾ ಹೇಳಿದವರು? 50 ಪೈಸೆನ? ಇದು 1ರೊಳಗೆ ಅರ್ಧ ಭಾಗ. 1954 ಕಾಯಿನ್ ಇದೆ. ಆಮೇಲೆ 1 ಪೈಸೆ 16 ಆಣಿ. 16 ಆಣಿ ಒಳಗೆ ಇದೆ 8 ಆಣಿ. ಸೂತ್ ಕಾಸು ಬರೋದು. 16 ಆಣಿ ಒಳಗೆ ಇದೆ 8 ಆಣಿ, ಅರ್ಧ. ಇದು 4 ಆಣಿ. ಇದಕ್ಕೆ 2 ಸೇರಿಸಿ ಇದು 1 ಪೈಸಾ. ಈ 2 ಆಣಿಗೂ ಬಂದಿರೋ ದುಡ್ಡು ಡಿಫ್ರೆಂಟ್ ಆಗಿದೆ. ಇದು ನೋಡಿ, ಇದು ಮೊದಲು ಇವಾಗ ನೀವು ಯಾರಾದರೂ ಹೇಳಿ ಇದೆ 8 ಆಣಿ ಅಂತಾರೆ. ಇದಕ್ಕೆ ಆಕ್ಚುಲಿ ಇದಕ್ಕೆ 4 ಆಣಿ. ಈ 4ನೇ ಈ 4 ಭಾಗದಲ್ಲಿ 1 ಭಾಗ ಇದಕ್ಕಿನ್ನ 2 ಆಣಿ ಸೇರಿದ್ರೆ 6 ಆಣಿ, 8 ಆಣಿ, 10 ಆಣಿ, 12 ಆಣಿ, 14 ಆಣಿ, 16 ಆಣಿ. ಇದು ಲೆಕ್ಕ ಇರೋದು. ಈ ಲೆಕ್ಕ ಹುಡುಗರಿಗೂ ಬರಲ್ಲ ಇವಾಗ. ತುಂಬ ಹಳೆದಂದ್ರೆ ಯಾವುದು ಅಣ್ಣ? 5 ರೂಪೀಸ್ ಓಲ್ಡ್ ಕಾಯಿನ್ ಅಣ್ಣ. ಎಷ್ಟನೇ ಇಸ್ಪಿದು? 89. ಇದಕ್ಕಿಂತ ಹಳೇದಿಲ್ವಾ? ಅದಕ್ಕಿಂತ ಹಳೇದಿದೆ. ಇದು 89 ಅಲ್ವಾ? ಜಾಸ್ತಿ ಹೇಳಿದಂದ್ರೆ ಯಾವ್ದಿದೆ? ಇದೆ ಲಾಸ್ಟ್ 13 ಇದೆ, ತಂದಿಲ್ಲ. ಹೌದಾ? ಇದು 1951. 1913 ಇವಾಗ ನಿಮ್ಗೆ ತೋರಿಸಿದ್ರಲ್ಲ ಸೇಮ್ ಇಸ್ವಿಗಳು ಅವಾಗ ಪ್ರಿಂಟ್ ಆಗ್ತಾ ಇದ್ದಿದ್ದು. ಇದು ಇಂದಿರಾ ಗಾಂಧಿ ಪೀರಿಯಡ್ ಒಳಗೆ ಬಂದಿದ್ದು. ನೆಹರುದು, ಜವಾಹರ್ಲಾಲ್ ನೆಹರು 89 ಇದು ಬಂದಿದ್ದು. ಅವರ ಬರ್ತ್ಡೇಗೆಲ್ಲ ಅವ್ರು ಮಾಡಿದ್ದಾರೆ. ಮತ್ತೆ ತೂಕ ಆಯ್ತು ನೋಡಿ, ಅವಾಗ ಕ್ವಾಲಿಟಿ ಇತ್ತು. ಇದರಲ್ಲೇ 1 ರೂಪಾಯಿ ಬಂದಿರೋದು ನಮ್ದು ಇದೆಯಲ್ಲ. ಮತ್ತೆ 1 ರೂಪಿ ಓಲ್ಡ್ ಕಾಯಿನ್ಸ್ ಹಿಂದಗಡೆ ಫ್ರೀಡಮ್ ಫೈಟರ್ಸ್ ಅವರೆಲ್ಲ ಇದ್ದಿದ್ದು. ಮತ್ತೆ 2 ರೂಪೀಸು, ಮತ್ತೆ 5 ರೂಪೀಸು ಫ್ರೀಡಮ್ ಫೈಟರ್ಸು, ಮತ್ತೆ 10 ರೂಪೀಸು, 20 ರೂಪೀಸ್ ಔಟ್ ಆಫ್ ಕಂಟ್ರಿ ಕಾಯಿನ್ಸ್ ಲೈಕ್ ಸಿಂಗಾಪುರ್, ನೇಪಾಲ್, UK, ಕುವೈಟ್, USA, ನ್ಯೂಜಿಲೆಂಡ್, ಸೌದಿ ಅರೇಬಿಯಾ, ಜಾರ್ಜಿಯಾ, ಯುರೋಪ್ ಇಷ್ಟು ಕಂಟ್ರಿ ಕಾಯಿನ್ ಕಲೆಕ್ಟ್ ಮಾಡಿ. ಮತ್ತು ಔಟ್ ಆಫ್ ಕಂಟ್ರಿ ನೋಟ್ಸು ನಮ್ಮ ಇಂಡಿಯನ್ ಓಲ್ಡ್ ನೋಟ್ಸ್ ಲೈಕ್ ಎಕ್ಸಾಂಪಲ್ ಭೂತಾನ್, ನೇಪಾಲ್. ಒರಿಜಿನಲ್ ಭೂತಾನ್ 5 ರೂಪೀಸ್, 10 ರೂಪೀಸ್ ನಮ್ಮ ಇಂಡಿಯನ್ ಬೆಲೆ ಮತ್ತು ಭೂತಾನ್ ಬೆಲೆ ಸೇಮ್ ರೇಟ್ ಅಣ್ಣ. ಇದು 10 ರೂಪಾಯಿ. ನೇಪಾಳ್ದು ಅಷ್ಟೇ ನಮಗೆ ಜಾಸ್ತಿ ಕೊಡ್ತಾರೆ. ನೇಪಾಳ ನಾವು 1 ರೂಪಾಯಿ ಕೊಟ್ಟರೆ ಅವರು 5 ರೂಪೀಸ್. ನೇಪಾಳು ಇದಾ 5 ರೂಪಾಯಿ. 1 ರೂಪಾಯಿ ಇಂಡಿಯಾ ಇಂಡಿಯಾ ಒಳಗೆ ಓಲ್ಡ್ ನೋಟ್ ಇದೆ 1 ರೂಪಾಯಿ. ಓಕೆ, ಇದೆ ಬಿಡು. ಏನಿದು 1 ಕ್ವಾರ್ಟರ್ ಇದೆ? ಏನಿದೆ? ಅಲ್ಲ 1/4 ಡಿನಾರ್ ಅಂತಾರೆ ಇದನ್ನ. ಇದರೊಳಗೆ ಇನ್ನೂ ಒಂದು ನೋಟ್ ಇದೆ. ಹಿಂದೆಗಡೆ ಇದೆ. ಇದು ಎಷ್ಟು ರೂಪಾಯಿ? ವಿಯೆಟ್ನಾಂ ಇದು 5,000 ಇದೆ. ಇವಾಗ ಅಂದ್ರೆ ನಮ್ಮ ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ರೂಪಾಯಿ ಇದು? ಮತ್ತೆ ಸೌದಿ ಅರೇಬಿಯಾ ಏನದು ಇದು?
ಓಕೆ ಸ್ನೇಹಿತರೆ, ಇವಾಗ ನೀವೇನು ನೋಡ್ತಿದ್ದೀರಾ ಇದು 5,000 ವಿಯೆಟ್ನಾಮ್ ಅಂತಾರ. ಏನಂತಾರೆ ಅಲ್ಲೇ ಬರ್ದಿರ್ ಎಲ್ಲಿದೆ ಇಲ್ಲಿ ಏನೋ ಡೋಂಗ್ ಅಂತ ಇದೆ. ವಿಯೆಟ್ನಾಮ್ದು 5,000 ಗಾಂಗ್, 5,000 ಡಾಂಗ್, 5,000 ಡಾಂಗ್ ಅಂತಿದ್ದು. ನೀವು ಕನ್ವರ್ಟ್ ಮಾಡಿ ನೋಡೋಣ ಎಷ್ಟು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿ ಎಷ್ಟು ಅಂತ ಹೇಳಿ ಆಯ್ತಾ. ಸೌದಿ ಅರೇಬಿಯಾ ಇದಾ 1 ರಿಯಾಲ್ ಅಂತಾರೆ. 1 ರಿಯಾಲ್ ಹಿಂಗೆ. ಮತ್ತೆ ಇರಾನ್ ನೋಟು 250 ರೂಪಾಯಿ ಎಷ್ಟಿದು? 250, 100 ಅಂಡ್ ಡಿನ್ನರ್ ಅಂತ ಐತೆ. ಡಿನಾರ್ಸ್. ಮತ್ತೆ ಕುವೈತ್ ನೋಟ್ ಇದು. ಆಮೇಲೆ ಇಂಡಿಯನ್ ಓಲ್ಡ್ ರುಪಿ 20 ರೂಪಿ. ನೀವೇ ಕಲೆಕ್ಷನ್ ಮಾಡಿರೋದು ಯಾರು? ನಾವೇ ಕಲೆಕ್ಟ್ ಪಕ್ಕ. ಆಮೇಲೆ 50 ರುಪೀಸು 20 ರುಪೀಸು ಓಲ್ಡ್ ನೋಟ್ಸ್ ಇವೆಲ್ಲ ನೋಡಿದ್ದೀವಿ. 2 ರೂಪೀಸ್ ಎಲ್ಲ ಇಲ್ಲೋನು 2 ರೂಪೀಸು 1 ರೂಪಿ, ಇದು ರನ್ನಿಂಗ್ 5 ರೂಪೀಸು, ಇವೆಲ್ಲ ರನ್ನಿಂಗ್ 5 ರೂಪೀಸ್. ಇದು ಇವಾಗ ಪ್ರಿಂಟ್ ಆಗ್ತಾ ಇದೆ ಸರ್. ಯಾವುದು ಇದು ಇವಾಗ 1,100 ರೂಪಾಯಿದು ಒಂದು ಬಂಡಲ್ ಇವಾಗ ಮತ್ತೆ ಔಟ್ ಆಫ್ ಕಂಟ್ರಿ ಕಾಯಿನ್ಸ್. ಔಟ್ ಆಫ್ ಕಂಟ್ರಿ ಸಿಂಗಾಪುರ್ $1. ಇದು $1 ಅಂದ್ರೆ ಇಲ್ಲಿ 60 ರೂಪೀಸ್. 83 ಇಲ್ಲಿಗೆ ಅಲ್ಲ, ಅದು ಅಮೆರಿಕಾ. ದಿಸ್ ಇಸ್ ನೇಪಾಳ. ಓಕೆ ಗುಡ್. ಥ್ಯಾಂಕ್ ಯು ಸರ್. ಗುಡ್. ಓಕೆ ಸ್ನೇಹಿತರೆ, ಗಂಗಾ ಕಲ್ಯಾಣ ಯೋಜನೆ ಅಂತ ಇಲ್ಲೊಂದು ಒಳ್ಳೆ ಅದ್ಭುತವಾದ ವಸ್ತು ಪ್ರದರ್ಶನ ಮಾಡಿದ್ದಾರೆ. ಸೊ ನಿಮ್ಮದೇನಾ? ಬನ್ನಿ ಸರ್. ಸರ್ ಏನು ಸರ್ ಇದು? ಹನುಮಂತಯ್ಯ ಅಂತ, ಅಂಬೇಡ್ಕರ್ ನಿಗಮದಿಂದ ತಾಲೂಕು ಡೆವಲಪ್ಮೆಂಟ್ ಆಫೀಸರ್ ಮಾತಾಡೋದು. ನಮ್ಮ ಅಂಬೇಡ್ಕರ್ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ನಾವು ರೈತರಿಗೆ ಸೌಲಭ್ಯ ಕಲಿಸ್ತಿದ್ದೀವಿ. ಅದರಲ್ಲಿ ಈಗ ಆಲ್ರೆಡಿ ಅರ್ಜಿ ಕಾಲ್ ಮಾಡಿಬಿಟ್ಟು ಅರ್ಜಿ ಕಾಲಾಗಿರೋದನ್ನ ಸಂಬಂಧಪಟ್ಟ ಇವರು ಶಾಸಕರಿಗೆ ರವಾನೆ ಮಾಡಿದ್ದೀವಿ. ಅಲ್ಲಿಂದ ಶಾಸಕರು ಆಯ್ಕೆ ಕಮಿಟಿಯಲ್ಲಿ ಮಂಡಿಸಿ ಫಲಾನುಭವಿಗಳು ಆಯ್ಕೆ ಮಾಡಿ ಕಳಿಸ್ತಾರೆ. ಅದಾದಮೇಲೆ ನಾವು ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ಹಾಕಿ ಅವ್ರ ಹತ್ರ ದಾಖಲಾತಿ ಪಡೆದು ಈ ಗಂಗಾ ಕಲ್ಯಾಣ ಯೋಜನೆ ಅನುಷ್ಠಾನ ಮಾಡ್ತೀವಿ. ಇದು ರೈತರಿಗೆ ಬೇಕಾದ ದಾಖಲಾತಿಗಳನ್ನು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಹಾಗೂ ಐ ಡಿ ಪ್ರೂಫು, ಆಮೇಲೆ ಸಣ್ಣ ಹಿಡುವಳಿ ಸರ್ಟಿಫಿಕೇಟು, ಭೂ ಹಿಡುವಳಿ ಸರ್ಟಿಫಿಕೇಟು, ಪಟ್ಟ ಬುಕ್ಕು, ವಂಶವೃಕ್ಷ, ಈ ಎಲ್ಲ ದಾಖಲಾತಿಗಳನ್ನು ಪಡೆದು ನಾವು ಅನುಷ್ಠಾನ ಮಾಡ್ತೀವಿ. ಓಕೆ ಸ್ನೇಹಿತರೆ, ನಮ್ಮ ಹನುಮಂತಯ್ಯವರು ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಅತ್ಯುತ್ತಮವಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ನೋಡಿ, ನಮ್ಮ ಹುಡುಗ ಹೆಸರೇನಿಂದ ಇಲ್ಲಿ ಇಟ್ಕೊತೀನಿ. ಓಕೆ ಸ್ನೇಹಿತರೆ, ನಮ್ಮ ಹುಡುಗ ಎಷ್ಟನೇ ಕ್ಲಾಸ್ ನೀನು? 3ನೇ ಕ್ಲಾಸ್ ಹುಡುಗ ನಮ್ಮ ವಿಡಿಯೋ ನೋಡ್ತಾನಂತೆ. ಏನಲ್ಲಿ ನೋಡ್ತೀಯಾ? ಯೂಟ್ಯೂಬಲ್ಲಿ ನೋಡ್ತೀಯಾ? ಗುಡ್, ನೋಡ್ತಾ ಇರು ಆಯಿತಾ. ಸಬ್ಸ್ಕ್ರೈಬ್ ಆಗಿದೆಯಾ? ಯಾವಾಗಲೂ ಸಿಕ್ಕಿದಾಗೆಲ್ಲ ಮಾಡ್ತಿರ್ತೀನಿ. ಹೌದಾ, ನೋಡ್ತಿರ್ತೀಯಾ? ಓಕೆ, ಥ್ಯಾಂಕ್ ಯು, ಬಾಯ್. ಕೈಮಗ್ಗ ಮತ್ತು ಜವಳಿ ಇಲಾಖೆ ತುಮಕೂರದೆ. ಇದೆಲ್ಲ ಕೈಯಲ್ಲಿ ಮಾಡಿರೋದಾ ಇದು? ಓ, ಪ್ರತಿಯೊಂದು ಇಲ್ಲಿ ಏನು ನೋಡ್ತಾ ಇದೀವಲ್ಲ. ಓಕೆ ನೋಡಿ, ಇವೆಲ್ಲ ಇದೇನು ರೇಷ್ಮೆ ಸೀರೆ ಅಂತಾರ ಇದನ್ನ? ಓಕೆ. ಹೌದಾ, ಎಷ್ಟಿದು? 90 ರೂಪಾಯಿ ಅಷ್ಟೇನಾ? ಸೂಪರ್. ನೋಡಿ ಸ್ನೇಹಿತರೆ, ಎಷ್ಟು ಫೀಲ್ ಆಗ್ತಾ ಇದೆ ಅಂದರೆ ಬ್ರ್ಯಾಂಡ್ ಕ್ವಾಲಿಟಿ ಥರ ಫೀಲ್ ಆಗ್ತಾ ಇದೆ. 90 ರೂಪೀಸ್. ಹೌದು. ಇದರಲ್ಲಿ ಕಾಸ್ಟ್ಲಿ ಅಂದರೆ ಏನಿದೆ? ಹೌದಾ, 8,000 ಗಂಟ ಇದೆ. ಗುಡ್, ಅಂದರೆ ಸ್ಯಾರಿ. ಓಕೆ, ಗುಡ್, ಥ್ಯಾಂಕ್ ಯು. ಓಕೆ, ಲಾಸ್ಟ್ ಎಂಟು ಗಂಟೆ ಹೋಗಿ ಬಂದ್ಬೋಣ ಸ್ನೇಹಿತರೆ. ಫಲಪುಷ್ಪ ಪ್ರದರ್ಶನ. ತಿಪಟೂರು ತಾಲೂಕು ಅರಳಗುಪ್ಪೆ ಚೆನ್ನಕೇಶ್ವರ ದೇವಾಲಯ, ಪಾವಗಡ ಕೋಟೆ, ಕೊರಟಗೆರೆ ತಾಲೂಕು. ಓಕೆ ಸ್ನೇಹಿತರೆ, ನಮ್ಮ ತುಮಕೂರಿನಲ್ಲಿ ಎಷ್ಟೆಲ್ಲ ಅದ್ಭುತವಿದೆ ಅಂತ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ. ತಿಪಟೂರು ತಾಲೂಕು ಅರಳಗುಪ್ಪೆ ಚೆನ್ನಕೇಶ್ವರ ದೇವಾಲಯ, ಜೊತೆಗೆ ಪಾವಗಡ ಕೋಟೆ ನೋಡಿ ಎಷ್ಟು ಅದ್ಭುತವಾಗಿದೆ. ಮತ್ತು ಕೊರಟಗೆರೆ ತಾಲೂಕು ತೀರ್ಥ ಜಲಾಶಯ, ಮೋಸ್ಟ್ಲಿ ಇದು ಗೊರವನಹಳ್ಳಿ ಅಂದ್ಕೊಳ್ತೀನಿ, ಅದೇನೇ. ಸಿರಾ ತಾಲೂಕು ಕಗ್ಗಲಡು ಪಕ್ಷಿಧಾಮ. ಗುಡ್.
ಚಿಕ್ಕನಾಯಕನಹಳ್ಳಿ ತಾಲೂಕು ಬೋರನ ಕಣಿವೆ, ಅಲ್ಲಿಂದ ಶಿರಾ ತಾಲೂಕು ಕಸ್ತೂರಿ ರಂಗಪ್ಪ ನಾಯಕನಕೋಟೆ. ಹಬ್ಬ ನೋಡಿ ನಮ್ಮ ತುಮಕೂರಲ್ಲಿ ಏನೆಲ್ಲ ಇದೆ. ಕುಣಗಲ್ ತಾಲೂಕು ಉತ್ತಿದುರ್ಗ ಬೆಟ್ಟ, ಕೈದಾಳ, ಸೊ ಶಿರಾ ಮಲ್ಲಿಕ್ ರಹಾನ್ ದರ್ಗಾ ಅಂತೆ, ಮತ್ತು ನಾಮದ ಚಿಲುಮೆ ನಮ್ಮದು, ತುರುವೇಕೆರೆ, ನಾಗಲಾಪುರ ಚೆನ್ನಕೇಶ್ವರ ದೇವಾಲಯ, ತಿಪಟೂರು ತಾಲೂಕು ವಿಘ್ನಸಂತನ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಇದು ನೋಡಿದ್ರೆ ಫೀಲ್ ಆಗ್ತಾಯಿದೆ ತುಂಬ ಪುರಾತನವಾದದ್ದು ಅಂತ. ಜೊತೆಗೆ ಇದನ್ನೇನು ನೋಡ್ತಾ ಇದ್ದೀರಾ, ಇದು ಮಧುಗಿರಿ ಏಕಶಿಲಾ ಬೆಟ್ಟ. ಸೊ ಇದು ನೆಕ್ಸ್ಟು ನಿಟ್ಟೂರು ಶಾಂತಿನಾಥ ಬಸದಿ. ವಾವ್ ನೋಡಿ ಏನು ಸಖತ್ತಾಗಿದೆ. ಮತ್ತು ತುರುವೇಕೆರೆ ತಾಲೂಕು ಮಲ್ಲಘಟ್ಟ ಕೆರೆ ಅಂತೆ. ನೆಕ್ಸ್ಟು ಸಿದ್ರು ಬೆಟ್ಟ, ಇದೆಲ್ಲ ನೋಡಿರ್ತೀರ. ಸಿದ್ರು ಬೆಟ್ಟ, ಕೊರಟಗೆರೆ. ನೋಡಿ ನಮ್ಮ ತುಮಕೂರಲ್ಲಿ ಎಷ್ಟು ಅದ್ಭುತವಾದ ಇರೋದ್ರಲ್ಲಿ ನಾನು ಇವಾಗೇನು ನೀವು ನೋಡ್ತಾ ಇದ್ದೀರೋ ಒಂದು 80% ಹೋಗಿದ್ದೀನಿ ಅಷ್ಟೇ. ಇನ್ನೊಂದು 20% ತೋರಿಸಿಲ್ಲ ನಿಮಗೆ. ಖಂಡಿತ ಮುಂದಿನ ದಿನಗಳಲ್ಲಿ ಫುಲ್ ಎಲ್ಲ ಕ್ಲೀನಾಗಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಹೇಗಿದೆ ಅಂತ. 360 ಸೂಪರ್ ಅಲ್ಲ. ನಮ್ಮ ತುಮಕೂರು ನಮ್ಮ ಹೆಮ್ಮೆ ಅಲ್ಲ. ನೋಡಿ ಎಷ್ಟು ಪುರಾತನವಾದ ಈ ಮಂಟಪಗಳು, ಆ ಕಲಾಕೃತಿ. ವಾವ್ ಸೂಪರ್ ಅಲ್ಲ. ಓಕೆ ಬನ್ನಿ ಮುಂದೆ ಹೋಗುವ. ಸರ್ ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಘು ತುಮಕೂರು ಅಂತ ಬರುತ್ತೆ, ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ. ಥ್ಯಾಂಕ್ ಯು. ಹಾಂ ಬೋಟಿ ಬೇಡ ಇರಲಿ. ಓಕೆ ನೋಡಿ ಬೋಟಿ ಸಕ್ಕತ್ತಾಗಿದೆ ಸ್ನೇಹಿತರೆ. ನೀವೇ ಮಾಡಿರೋದು? ಓ ರಾಗಿ ಪಾಪಡ್ ಅಂತಾರಾ? ಓ 100 ರೂಪೀಸ್ ನೋಡಿ ಸ್ನೇಹಿತರೆ. ಓ ಎರಡಕ್ಕೂ 100 ರೂಪಾಯಿ. ನೋಡಿ ಏನು ಸಕ್ಕತ್ತಾಗಿದೆ. ತುಂಬ ಪ್ಯೂರಾಗಿ ಮಾಡಿರ್ತೀರಾ? ಹಾಂ ಪ್ಯೂರ್ ಆಗಿ ಸರ್. ಯಾವುದೇ ಕೆಮಿಕಲ್. ಆರ್ಗ್ಯಾನಿಕ್ ಅಂದರೆ ಏನು ಅರ್ಥ ಅದು? ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಯಾವುದೇ ಮೆಡಿಸಿನ್ ಕೆಮಿಕಲ್ ಹಾಕೋದಿಲ್ವಲ್ಲ, ಆರ್ಗ್ಯಾನಿಕ್. ಓಕೆ. ರಾಗಿ ನಮ್ಮ ಹತ್ತಿರ ಯಾವುದೇ ಮೆಡಿಸಿನ್ ಹಾಕ್ತಾನೆ ಬೆಳೆಯುತ್ತೆ ಸರ್ ರಾಗಿ. ಓಕೆ ಸ್ನೇಹಿತರೆ, ಒಂದು ತಗೊಳ್ಳೋಣ. ನಾನೊಂದು ಟೇಸ್ಟ್ ಮಾಡಿದೆ, ತಗೊಬೇಕು ಅನ್ನಿಸ್ತಾ ಇದೆ. ಸೊ ಚೆನ್ನಾಗಿರೋದು ನೀವೇ ನೋಡ್ಬಿಟ್ಟು ಕೊಡಿ. ಎಲ್ಲ ಚೆನ್ನಾಗಿರೋದೆ, ಎಲ್ಲ ಒಂದೇ ನೋಡಿ. ನಿಮಿಷ. ಅಕಸ್ಮಾತ್ ಬೇಕು ಅಂದರೆ ಹೆಂಗೆ ಸಿಗುತ್ತಾ? ಬೇಕು ಅಂದರೆ ನಂಬರ್ ತಗೊಳ್ಳಿ ಸರ್. ಓಕೆ. ಫೋನ್ ಮಾಡಿದ್ರೆ ನಿಮಗೆ ಜಾಸ್ತಿ ಹೇಳ್ಬೇಕು, ಪ್ಯಾಕೆಟ್ ಎಲ್ಲ ಕಳ್ಸೋಕ್ಕಾಗಲ್ಲ. ಹೌದೌದು, ತುಂಬ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಅವ್ರ ನಂಬರ್ ಸಹ ತೋರಿಸ್ತಾ ಇದ್ದೀನಿ. ಬೇಕು ಅಂದರೆ ವಾಟ್ಸಪ್ ಮಾಡಿ, ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಹೊರಟೋ. ಬ್ರೋ ಹೇಗಿದೆ? ಚೆನ್ನಾಗಿದೆಲ್ಲ? ನಾನು ಒಂದು ತೊಗೊಂಡಿದ್ದೀನಿ. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನಾನು ಒಂದು ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಓಹೋ ಇಲ್ಲೆಲ್ಲ ಇದೆ. ಸೊ ಅವ್ರದ್ದೇನೇನೆ ಅನಿಸುತ್ತೆ. ಓಕೆ ಅಷ್ಟೇ, ಅಲ್ಲಿ ಎಂಡ್ ಆಗುತ್ತೆ. ಸೊ ಮತ್ತೆ ನಾವು ಇವಾಗ ಯೂಟರ್ನ್ ತಗೊಂಬೋಣ. ಏನಿದು? ಓಹೋ ಹೋ 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 ಏನೇನೋ ಆಯ್ತಪ್ಪ. ಓಕೆ ಬನ್ನಿ ಹೋಗುವ. ಇದು ನೋಡಿ, ಇದು ಹೆಸರೇ ಕೇಳಿಲ್ಲ ನಾನು. ಬರಗು ಅಂತೆ. ಸಾಮೆ, ಕೋರಲೆ, ಜೋಳ, ಆರಕ, ನವಣೆ, ಊದಲು, ಸಜ್ಜೆ ಇವೆಲ್ಲ ಏನಪ್ಪ ಅಂದರೆ ಈ ರೈತರು ಇದನ್ನೆಲ್ಲ ಬೆಳೆ ಬಂದ ಮೇಲೆ ಈ ಥರ ಎಲ್ಲ ಇಟ್ಬಿಟ್ಟು ಈ ಫಿಲಮಲ್ಲೆಲ್ಲ ಪೂಜೆ ಮಾಡೋದನ್ನೆಲ್ಲ ನೋಡಿರ್ತೀವಲ್ಲ, ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮೋಸ್ಟ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇದೆ, ನೋಡುವ. ಓಕೆ, ಇಲ್ಲಿಂದ ಮುಂದೆ ವಿಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ಬೋದು. ಯಾಕಪ್ಪ ಅಂದರೆ ಕಾಪಿರೈಟ್ಸ್ ಬರೋ ಚಾನ್ಸಸ್ ಇದೆ. ಸ್ನೇಹಿತರೆ, ಇವಾಗ ನೀವೆಲ್ಲ ಏನು ನೋಡ್ತಾ ಇದ್ದೀರೋ ಇದು ಹಣ್ಣುಗಳಿಂದನೇ ನೋಡಿ ಚಿತ್ರಗಳನ್ನ ಬಿಡಿಸಿದ್ದಾರೆ. ಮೀನು ಮತ್ತು ಎಲ್ಲ ಮೀನೇನಾ? ಹಾಂ ಇಲ್ಲ, ಬೇರೆ ಬೇರೆ ಥರದ ಏನೇನೋ ಡಿಸೈನ್ ಎಲ್ಲ ಬಿಡಿಸಿದ್ದಾರೆ. ಎಲ್ಲ ಹಣ್ಣಲ್ಲೇ ಬಿಡಿಸಿರೋದು ನೋಡಿ. ಗಿಟಾರು ಮತ್ತು ರೈತರದು ಏನೇನೋ ಮಾಡಿದಾರಪ್ಪ. ಅಂದರೆ 3 ದಿನ ಆಗಿದೆಯಲ್ಲ ಇದನ್ನೆಲ್ಲ ಇದು ಮಾಡಿ, ಸ್ವಲ್ಪ ಹಳೇದು ಇದು ಮಾಡಿ ಒಂಥರ ಒಣಗಿರೋ ಥರ ಫೀಲ್ ಆಗ್ತಾಯಿದೆ.
ನೋಡಿ ಕಾಣಿಸ್ತಿದೆಯಾ, ಟ್ಯಾಕ್ಟ್ರು ಮತ್ತು ಫ್ಲವರು, ಗಿಟಾರು, ಸೂಪರ್. ಓಕೆ, ನೆಕ್ಸ್ಟು ಮುಂದೆ ವಿಡಿಯೋ ಮಾಡೋದಕ್ಕಾಗುತ್ತಾ ಇಲ್ವಾ ನೋಡುವ. ಇದು ನೋಡಿ, ಇದು ಬುಟ್ಟಿ ಎಣ್ದಿದ್ದಾರೆ, ಸಖತ್ತಲ್ಲ. ನೋಡಿ ಎಲ್ಲ ಈ ಒಂದು ಬುಟ್ಟಿಲೇ ಎಣ್ದಿರೋದು, ಸಖತ್. ಇವೆಲ್ಲ ಎಣ್ದಿದಾರಲ್ಲ, ಏನರಲ್ಲಿ ಎಣ್ದಿರೋದಣ್ಣ? ಗರಿ ಅಂದರೆ ತೆಂಗಿನ ಗರಿನಾ? ನೋಡಿ ತೆಂಗಿನ ಗರಿ, ಸಖತ್ತಲ್ಲ. ಓಬಾ ಕಾರು, ಗಿಡ, ಕಾರು, ಅದು ಟೋಪಿ, ಅದು ಇದೂ ಟೋಪಿ, ಪಕ್ಷಿಗಳು, ಮೀನು, ಮರ ನೋಡಪ್ಪ ಹೆಂಗೈತೆ. ನೋಡಿ ಅಲ್ಲೊಂದು ಮೀನಿದೆ, ಇಲ್ಲೊಂದು ಆಮೆ ಆಮೆ ನೋಡಿ ಹೆಂಗಿದೆ, ಸಾಕದಲ್ಲ. ಇದು ಬಾತ್ಕೋಳಿ ಅಲ್ವಾ ಇದು ಅಣ್ಣ? ರೋಸಿಂದ ಬಾತ್ಕೋಳಿ ಮಾಡಿರೋದು. ಸ್ವಲ್ಪ ಒಣಗಿರೋ ಥರ ಫೀಲ್ ಆಗ್ತದೆ, ಯಾಕಪ್ಪ ಅಂದರೆ 3 ದಿನದಿಂದ ಇದೆಯಲ್ಲ, ಅದಕ್ಕೇನೆ. ಇವತ್ತು ಲಾಸ್ಟ್ ಅಲ್ವಾ? ಹಾಂ, ಮೇನ್ ಇವತ್ತು ಅಫಿಷಿಯಲಿ ಲಾಸ್ಟ್. ಥ್ಯಾಂಕ್ ಯು. ಓಕೆ, ರೈತರೇ ದೇಶದ ಬೆನ್ನೆಲುಬು, ಅನ್ನದಾತನಿಗೆ ನಮನ. ನೋಡಿ ರೈತರು, ಓಹೋ ಅಲ್ಲೆಲ್ಲ ಏನೇನೋ ಬೇಜಾನಿದೆ, ಏನೋ ಪ್ರೋಗ್ರಾಮ್ ಸಹ ನಡೀತಾ ಇದೆ. ಸೊ ಎಲ್ಲ ನೋಡಿ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಂಗೀತ್ ಮ್ಯೂಸಿಕ್ ತುಮಕೂರು ಮತ್ತು ಬೆಂಗಳೂರು. ಓಕೆ, ಎಕ್ಸಿಟ್ ನೋಡೋಣ ಬನ್ನಿ ಮುಂದೆ ಏನೆಲ್ಲ ಸಿಗುತ್ತೆ ಅಂತ. ಜೊತೆಗೆ ಫುಡ್ಡಿಂದೇನೋ ಇದೆ ಅಲ್ಲಿ ಲೆಫ್ಟಲ್ಲಿ, ಅದೊಂದು ಸಲ ನೋಡ್ಬಿಡುವ. ಇವಾಗ ತಣ್ಣಗೆ ಫೀಲ್ ಆಗ್ತಾಯಿದೆ ಸ್ನೇಹಿತರೆ, ಅಂದರೆ ಇಲ್ಲೆಲ್ಲ ಸ್ವಲ್ಪ ನೀರು ಬಿಟ್ಟಿದ್ದಾರೆ, ಅದರಿಂದ ತಣ್ಣಗೆ ಫೀಲ್ ಆಗ್ತಾಯಿದೆ. ಸೊ ಫುಡ್ಡು ಏನೇನಿದೆ ಅಂದ್ಬಿಟ್ಟು ಫುಡ್ ಬೇರೆ ಇದೆ, ಅದು ಒಂದು ನೋಡ್ಬಿಡುವ ಬನ್ನಿ. ಅಪ್ಪಾಜಿ ಚಾಟ್ಸ್ ಅಂತೆ, ಪಾನಿಪುರಿ ಅಂತೆ, ಐಸ್ ಕ್ರೀಮ್ ಅಂತೆ. ಒಂದೊಂದೇ ಟೇಸ್ಟ್ ಮಾಡ್ತಾ ನೋಡ್ತಾ ಹೋಗುವ. ಓಕೆ, ಅಮೇರಿಕನ್ ಸ್ವೀಟ್ ಕಾರ್ನ್, ಇವೆಲ್ಲ ನಮಗೆ ಆಗಿ ಬರಲ್ಲ. ಅಮೇರಿಕನ್ ಸ್ವೀಟ್ ಕಾರ್ನ್ ಅಂತೆ. ಸೊ ನೆಕ್ಸ್ಟು ಉತ್ಪನ್ನ ಸಂಸ್ಕರಣ ಸಹಕಾರ ಸಂಘ ನಿಯಮಿತ ಆಫ್ಕಾಮ್ಸ್. ಯಾವುದಿದು? ವಾಟರ್ ಮಿಲನ್. ಇದು ಕರ್ಬೂಜ, ಗ್ರೇಪ್ಸ್. ನೋಡಿ ಎಲ್ಲ 20 ರೂಪಾಯಿ, ಎಲ್ಲ 20 ರೂಪಾಯಿನೇನಾ? ಹಾಂ ನೋಡಿದೆ ಇಲ್ಲಿದೆ ಅಲ್ಲ, ಸೂಪರ್. ಇದೇನ್ರದ್ದು ಇದು? ಬೇಲ. ಓ ಬೇಲ್ದಂಡು, ಸೂಪರ್. ಇದು ಪೈನಾಪಲ್. ಇದು ಬೇಲ್ದಂಡು ಕೊಡಿ, ತುಂಬ ದಿನ ಆಯಿತು, ಇವೆಲ್ಲ ಕುಡಿತಾ ಇರ್ತೀವಿ. ಇದು ನೋಡೋಣ ಸ್ನೇಹಿತರೆ, ಇದು ನಮ್ಮ ತುಮಕೂರಿನ ಜಿಲ್ಲಾ ತೋಟಗಾರಿಕೆ ಉತ್ಪನ್ನ, ಅವ್ರ ಕಡೆಯಿಂದನೇ ಮಾಡೋ ಅಂಥದ್ದು ಸಹ. ಮತ್ತು 20 ರೂಪಾಯಿ ಅಷ್ಟೇ. ಸೂಪರ್. ಹಾಂ, ಇದರಲ್ಲಿ ಏನು ಕೆಮಿಕಲ್ಲು, ಫ್ಲೇವರು ಬರ್ತೀನಿ ರೀ. ಅದು ಬಂದೆ ನೋಡಿ, ಇಲ್ಲೇ ಮಾಡ್ತೀನಿ, ಇಲ್ಲೇ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ರು. ಅಂದರೆ ಇಲ್ಲೇ ನಮ್ಗೆ ಅರ್ಥ ಆಗುತ್ತೆ ಒರಿಜಿನಾಲಿಟಿ. ನೋಡಿ ಎಲ್ಲ ಹಣ್ಣು ತಂದ್ಬಿಟ್ಟು ಇಲ್ಲೇ ಜ್ಯೂಸ್ ಇಲ್ಲೇ ರೆಡಿ. ಓ ಸೂಪರ್ ಸರ್, ಸೂಪರ್.
ವಾಟರ್ ಕ್ಯಾನ್ ನೀರು. ಹಾಂ, ಓ ಹೌದಾ, ಇಲ್ಲಿ ಸಿಗೋಂಥ ನೀರು ಯೂಸ್ ಮಾಡಲ್ಲ? ಇಲ್ಲ ಹೊರಗಡೆ ಫಿಲ್ಟರ್ ನೀರು ತರ್ಸೋದು ನಾವು. ಗುಡ್. ಇದು ಫ್ರೂಟ್ ಸಲಾಡ್ ಸರ್. ಅದಾ? ಹಾಂ, ಅದನ್ನು ಟೆಸ್ಟ್ ಮಾಡುವ. ಓಕೆ, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಂತಹ ಬ್ಯಾಲ್ಡ್ ಹಣ್ಣು ಸ್ನೇಹಿತರೆ. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ವಾವ್, ಏನೇನು ಹಾಕಿದ್ದೀರಾ? ಏನಿಲ್ಲ, ಬರೀ ಬೆಲ್ದಣ್ಣು ಅಷ್ಟೇನೆ. ಅಲ್ಲಿ ಹಣ್ಣು ಐತೆ ತೋರಿಸ್ತೀವಿ. ಬರೀ ಬೆಲ್ದಣ್ಣಗೆ ಚಿಚ್ಚದು ಅದು ಹಣ್ಣು. ಇದೆಲ್ಲ ಮರಮೇಗಳ ಹಣ್ಣು, ನ್ಯಾಚುರಲ್ ಹಣ್ಣು. ನಾವು ಕಿತ್ತಿ ಮಡಗಿರೋದಲ್ಲ, ಹಣ್ಣಾಗಿ ಉದುರ್ತಾವಲ್ಲ ಅವು ಎತ್ಕೊಂಬರೋದು ಅಷ್ಟೇ. ಹೆಂಗಿದೆ ಅಂದರೆ ಅಬ್ಬಬ್ಬ ಸಕ್ಕತ್ತಾಗಿದೆ ಸ್ನೇಹಿತರೆ. ಸಕ್ಕರೆ ಹಾಕಿರ್ತೀರಾ? ಹುಳಿ ಬಂದ್ಬಿಡ್ತದಲ್ಲಿ ಸರ್. ಓಕೆ, ಸಕ್ಕರೆ ಬಿಟ್ರೆ ಇನ್ನೇನು ಹಾಕಿರಲ್ಲ. ಸ್ವಲ್ಪ ಸಾಲ್ಟ್, ಮೆಣಸು. ಅದು ಇಲ್ಲಿ ಕೇಳಿದ್ರೆ ಸರ್ ಹಾಕಲ್ಲ. ಓಹೋ, ಬೇಕು ಅಂದರೆ ಹಾಕಿಲ್ಲ ಸರ್. ಇದನ್ನೊಂದು ನೋಡಿ ಟೇಸ್ಟ್, ಇದು ಭಾರಿ ಚೆನ್ನಾಗೈತೆ. ಗ್ರೇಪ್ ಬೇಸ್ ಮಾಡಿರೋದು ಸರ್ ಇದು. ಇದಾ? ಬೈಲರ್ಗೆ ಬೇಸ್ ಯಾವುದು ಇದಾಗಬಾರ್ದು ಗಂಟ್ಲಿಗೆ ಸರ್. ನೆಗಡಿ, ಕೆಮ್ಮು, ಶೀತ ಅವೆಲ್ಲ ಏನಾಗಲ್ಲ. ಮಕ್ಕಳು ಕುಡಿಲಿ ಏನಾಗಲ್ಲ. ಈ ಕೆಲವರು ಹಸಿ ಜ್ಯೂಸ್ನ ಮಿಕ್ಸಿಗೆ ಹಾಕ್ಬಿಟ್ಟು ಕುಡಿಸ್ಬಿಡ್ತಾರೆ ಸರ್. ಹೌದು, ಗಂಟು ಕೆರೆತ, ನೆಗಡಿ ಇಮಿಡಿಯೇಟ್ಲಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಏನಾಗಲ್ಲ ಸರ್, ಮಕ್ಕಳು ಕುಡಿಸಿ ಏನಾಗಲ್ಲ. ಸಕ್ಕತ್ತಾಗಿದೆ ಸ್ನೇಹಿತರೆ, ಸೂಪರ್ ಟೇಸ್ಟ್. ಇನ್ನೊಂದು ಯಾವುದು ಇದಾ? ಇದು ಗ್ರೇಪ್ ಬೇಯಿಸಿರೋದು, ಇದು ಕೊಡಿ ನೋಡೋಣ. ಓಕೆ ನೋಡಿ, ಮುಗಿಸಿದ್ದೀನಿ. ಇದು ಸೂಪರ್ ಆಗಿದೆ. ಸಿಸ್ಟಮು 20 ರೂಪಾಯಿ ಅಷ್ಟೇ ಸರ್. ತಗೊಂಡ್ರು 20 ನೋಡಿ, 20 ರೂಪಾಯಿ. ಯಾವುದೇ ತಗೊಳ್ಳಿ 20. ಗುಡ್. ಇದು ಬೋರ್ಡು ಸಹ ಹಾಕ್ಬಿಟ್ಟಿದ್ದಾರೆ, ಒಂದು 20. ಓಕೆ, ನೆಕ್ಸ್ಟ್ ಇನ್ನೊಂದು ಬರ್ತಾ ಇದೆ ಸರ್. ಅದಕ್ಕೆ ನೋಡಿ ಸರ್, 250 ml ಅದು. ಇದು ಅಂದರೆ 1/4 ಲೀಟ್ರು. ಪ್ರಿಂಟ್ ಮಾಡಿಸಿ ತಂದಿರೋದು ನಾವು ಅದನ್ನು. ಫೋನ್ಪೇ ಸಹ ಅವೈಲೇಬಲ್. ಹ್ಞೂ ಸರ್, ಈಗ ಎಲ್ಲಿ ಸಹ ಎಲ್ಲ ಫೋನ್ಪೇನಲ್ಲಿ ಸರ್. ಓಕೆ, ನೋಡೋಣ ಇದು ಟೇಸ್ಟ್ ಯಾವ ಥರ ಇದೆ ಅಂತ. ಸರ್, ಇದು ಸೂಪರ್. ಅದಕ್ಕಿಂತ ಇದು ಸರ್, ಅದಕ್ಕಿಂತ ಇದು ತುಂಬಾ ಜಾಸ್ತಿ ಓಡ್ತಾ ಇರೋದು ಗ್ರೇಪ್ ಸರ್. ನಮ್ಮಲ್ಲಿ ಗಲಾಟೆ ಮಾಡೋರು ನಮ್ಗೆ ಯಾಕೆ ಗ್ರೇಪ್ ಜ್ಯೂಸ್ ಬೇಸ್ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಶುರು ಮಾಡಿಬಿಡಿ. ರೆಗ್ಯುಲರ್ ಆಗಿರುತ್ತೆ. ಇಲ್ಲಮ್ಮ, ಇಲ್ಲೇ ಏನೋ ಆಗಿದೆಯಮ್ಮ. ಫೀಲ್ ಮಾಡಬೇಕು. ಲೈಟಾಗಿ ಉಪ್ಪು, ಲೈಟಾಗಿ ಒಂದಿಷ್ಟು ಸಕ್ಕರೆ, ಫುಲ್ ಒರಿಜಿನಾಲಿಟಿ. ಮೆಣಸು ಇಲ್ಲ ಇಲ್ಲೇನಾಗಿದೆ ಸುದ್ದಿ, ಅಲ್ಲೇನಾಗಿಲ್ಲ. ಕುಡಿತಾ ಇದ್ರೆ ಹಂಗೆ ಬೌರ್ತಾ ಇದ್ದೀನಿ ಸ್ನೇಹಿತರೆ, ಅಷ್ಟು ಪ್ಯೂರ್. ಮತ್ತು ಇದು ಎಕ್ಸಿಬಿಷನ್ ದಿನನ ಡೈಲಿ ಇರುತ್ತಾ? ಇಲ್ಲ, ಇನ್ನು ಡೈಲಿ ಇರುತ್ತೆ. ಡೈಲಿ ಇರುತ್ತೆ. ನಮ್ದು ಇಲ್ಲಿ ಮೂಲೆ ಕಾರ್ನರ್. ಹೌದು, ಅಲ್ಲಿ 24 hours ರೆಡಿ ಇರುತ್ತೆ. ಇಲ್ಲ ಅಂದ್ರೂ ಆಫೀಸ್ ಅಂಗಡಿ. ಹೌದು, ನೋಡಿದ್ದೀನಿ. ಹಾಂ, ನಮ್ಗೆ ಡೈಲಿ ಹಿಂಗೆ ಸಿಕ್ಬಿಟ್ರೆ ಕುಡಿತಾ ಇದ್ರೆ ಅಷ್ಟು ಜಾಸ್ತಿ ಹೋಗುತ್ತೆ ಸರ್. ಪಾರ್ಸಲ್ಲು ಮಕ್ಕಳು ಹೆಂಗೆ ಎಲ್ಲ ಕುಡಿತಾರಲ್ಲ, ಪಾರ್ಸಲ್ ಸಹ ತೊಗೊಂಡೋಗ್ತಾರಂತೆ. ನೀವು ಸಹ ಭದ್ರಮನ್ ಚೌಟ್ರಿಯಿಂದ ಸ್ವಲ್ಪ ಮುಂದೆ ಬಂದರೆ ತೋಟಗಾರಿಕೆ, ಅಲ್ಲೇ ಅವ್ರದ್ದು ಒಂದು ಹಾಪ್ಕಾಮ್ಸು, ಅಲ್ಲಿ ಹಣ್ಣುಗಳು ಮಾರ್ತೀರಾ? ಹಣ್ಣುಗಳ ಜೊತೆ ಜ್ಯೂಸ್, ಅದು 20 ರೂಪಾಯಿ. ಅಂದರೆ ಎಷ್ಟಿರುತ್ತೆ? ಅಷ್ಟೇ ಪ್ರೈಸ್ ಇರುತ್ತಾ? 20 ರೂಪಾಯಿ. ಹಾಂ, ಹೊಟ್ಟೆ ತುಂಬಿಡ್ದು ಸರ್. ಕಲ್ಲಂಗಡಿ ಇದೆ, ಕರ್ಬೂಜ ಇದೆ, ಗ್ರೇಪ್ ಇದೆ, ಇದು ಬೆಲ್ದಣ್ಣು ಇದೆ, ಪೈನಾಪಲ್. ಸ್ನೇಹಿತರೆ, ತೃಪ್ತನಾದ ಸರ್. ಸ್ವಲ್ಪ ಸರ್, ಇದು ಟೇಸ್ಟ್ ನೋಡಿ. ಖಂಡಿತ ಬೇಡ ಸರ್, ಸ್ವಲ್ಪ ಅಲ್ಲಿ ಬೇರೆ ಏನೋ ತಿನ್ಕೊಂಡು ಬಂದೆ. ಸ್ವಲ್ಪ ಇರಿ ಅದ್ರಲ್ಲಿ ಅರ್ಧ ಹಾಕಿ. ಇದು ಟೇಸ್ಟ್ ನೋಡಿ. ಓಕೆ, ಫ್ರೂಟ್ ಸಲಾಡು ಅದು ಬೇಡ ಅಂದ್ರೂ ಟೇಸ್ಟ್ ಸಾಕು. ಟೇಸ್ಟ್ ಮಾಡಿ ಅಂತ ಕೊಡ್ತಿದ್ದಾರೆ, ನೋಡುವ ಅದು ಹೇಗಿದೆ ಅಂತ. ಓಕೆ, ಇದರಲ್ಲಿ ಏನೆಲ್ಲ ಹಾಕಿದ್ದಾರೆ? ಪ್ಯೂರ್ ಒರಿಜಿನಲ್, ನೋ ಎಕ್ಸ್ಟ್ರಾ ಆ್ಯಡೆಡ್. ಏನೇನು ಹಣ್ಣು ಹಾಕಿದ್ದೀರಾ? ಎಲ್ಲ ಮಿಕ್ಸು.
ಎಲ್ಲ ವೆರೈಟಿ ಮಿಕ್ಸ್, ಎಲ್ಲ ಮಿಕ್ಸು. ಎಲ್ಲ ಮಿಕ್ಸ್. ನಾನು ಎಲ್ಲ ಟೇಸ್ಟ್ ಮಾಡೋಣ ಅಂತ ಬಂದೆ. ಈ ತಿನ್ನೋ ಅಷ್ಟಲ್ಲೇ ಫುಲ್ ಸುಸ್ತು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ತೃಪ್ತಿ ಆಗೋದು ತುಂಬ ಕಡಿಮೆ ಮನುಷ್ಯಂಗೆ. ಆದರೆ ನನಗೆ ಎಂಟ್ರಿ ಕೊಟ್ಟ ತಕ್ಷಣನೇ ನಮ್ಮ ಮಾರೇಗೌಡರು ಮತ್ತು ಸಾರು, ಸೊ ಚಲವರಾಜ್ ಅವರು ಜ್ಯೂಸ್ ಕೊಟ್ಟರು, ಟೇಸ್ಟ್ ಮಾಡಿ ಅಂತ ಕೊಟ್ಟರು. ಫುಲ್ ಹೊಟ್ಟೆ ತೊಗೊಂಬಿಡ್ತು. ಅಬ್ಬಾ, ಥ್ಯಾಂಕ್ ಯು ಸರ್. ಆಯಿತು, ಸಿಗೋಣ. ಆಯಿತು, ಥ್ಯಾಂಕ್ ಯು ಸರ್. ರಘು ತುಮಕೂರು ಅನ್ನೋ ಚಾನಲಲ್ಲೇ ಬರುತ್ತೆ ನೋಡಿ. ಓಕೆ, ಬೇಡಪ್ಪ, ನಿಜವೂ ಹೊಟ್ಟೆ ತುಂಬಿಟ್ಟಿದೆ. ಓಕೆ, ನೋಡಿ ಇದು ಪಾಪ್ಕಾರ್ನ್. ಇದು ಯಾವ ಥರ ಪಾಪ್ಕಾರ್ನ್ ಮಾಡ್ತಾರೆ ಅಂತ ಬ್ರೋ ತಿನ್ನಕ್ಕಂತೂ ಆಗಲ್ಲ, ಬೇಡ. ಯಾವ ಥರ ಬೇಕಾ ನಿಮ್ಮನ್ನೆಲ್ಲ ತೋರಿಸ್ತೀನಿ. ಹೋಗಿ ಹಾಂ, ಜ್ವರಕ್ಕೂ ಇನ್ನೊಂದ್ಸಲ ಪಾಪ್ಕಾರ್ನ್. ಸೂಪರ್. ಇದನ್ನು ಒರಿಜಿನಲ್ಲ ಪಾಪ್ಕಾರ್ನ್ ಇದು? ಓಕೆ, ಇರಿ ಒಂದೇ ಒಂದು ತೊಗೊಂಡು. ಓಕೆ, ಪಾಪ್ಕಾರ್ನ್. ಫೆಬ್ರವರಿಗೆ 15-16 ನರಸಿಂಹಸ್ವಾಮಿ ದೇವಸ್ಥಾನ ಜಾತ್ರೆ ಇದೆ ಸರ್. ಓಕೆ, ಆಹಾ, ತುಂಬ ಚೆನ್ನಾಗಿತ್ತು ಸರ್. ಕ್ಯಾಂಡಿ ಕೊಡ್ಲಾ ಒಂದು? ಸರ್ ಖಂಡಿತ ಬೇಡ ಸರ್, ಫುಲ್ ಆಗ್ಬಿಟ್ಟಿದೆ ನೋಡಿ. ಕ್ಯಾಂಡಿ ಹೊಡೆದ್ಬಿಡ್ತೀನಿ. ಎಸ್ ನೋಡಿ, ಇದೇನಿದು ಕ್ಯಾಂಡಿ ಅಂತಾರ? ಓಕೆ, ಇದಕ್ಕೆ ಏನೆಲ್ಲ ಹಾಕ್ತೀರಾ? ಸಕ್ಕರೆ, ಕಲ್ಲು ಸಕ್ಕರೆ, ಸಕ್ಕರೆ ಮಿಕ್ಸ್ ಮಾಡಿ ಪುಡಿ ಮಾಡಿ ನಾವು ಬಂದ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಅವ್ರು ಕೇಳಿದ ರೀತಿಯಲ್ಲಿ ಅವರ ಬಾಯಿಯನ್ನು ಸಿಹಿ ಮಾಡಿ ಕಳಿಸುತ್ತೇವೆ. ಓಹೋ, ಸೂಪರ್. ಬರುತ್ತೆ. ಪಾಪ್ಕಾರ್ನ್, ಸ್ವೀಟ್ ಕಾರ್ನು, ಕಾಟನ್ ಕ್ಯಾಂಡಿ. ನೀವು ತುಮಕೂರವ್ರೇನಾ? ನೀವು ಇವಾಗ ಏನೋ ಮದುವೆಗಳಿಗೆ ಆ ಥರ ಎಲ್ಲ ಬೇಕು ಅಂದರೆ ಮಾಡ್ಕೊಡ್ತೀರಾ? ನಾವು ಈವೆಂಟ್ಸ್ ಮಾಡ್ತೀವಿ. ಮದುವೆಗಳಿಗೆ ಎನಿ ಐಟಮ್ ಹೇಳಿದ್ರು ನಾವು ತಂದು ಅಲ್ಲಿ ಸಪ್ಲೈ ಮಾಡ್ತೀವಿ. ಅದೇ ಸ್ಪಾಟ್ನಾಗೆ ಮಿಷಿನ್ ಇಟ್ಕೊಂಡು ಅಲ್ಲಿ ಬಂದಿದ್ದಂತಹ ಅತಿಥಿಗಳಿಗೆ ಆಗ್ಬೋದು, ಆಹ್ವಾನಿತರಿಗೆ ಆಗ್ಬೋದು, ನಾವು ಪಾಪ್ಕಾರ್ನ್ ಆಗಲಿ, ಸ್ವೀಟ್ ಕಾರ್ನ್ ಆಗಲಿ, ಕಾಟನ್ ಕ್ಯಾಂಡಿ ಆಗಲಿ, ಇನ್ನೂ ಅನೇಕ ತಿಂಡಿ ತಿನಿಸುಗಳನ್ನು ಮಾಡಿಕೊಡ್ತೇವೆ. ಸೂಪರ್. ಇವಾಗ ಸ್ಟಾರ್ಟ್ ಆಗ್ತಾ ಇದೆಯಾ? ಬರ್ತಾ ಇದ್ರು ಈಗ. ಓಹೋ, ಓಕೆ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇದು ಸಕ್ಕರೆಯಿಂದ ಬರ್ತಾ ಇರೋದಾ? ಸಕ್ಕರೆ ಎರಡು ಮಿಕ್ಸ್ ಮಾಡಿ ಪುಡಿ ಮಾಡಿ ಇದರೊಳಗೆ ತುಂಬಿದ್ರೆ ಫಿಲ್ಲಿಂಗ್ ಮಾಡಿದ್ರೆ ಇದು ಬರುತ್ತಿರುತ್ತೆ. ವಾವ್. ನಿಮ್ಮದು ಸರ್ವಿಸ್ ಎಷ್ಟು ವರ್ಷದಿಂದ? ನಾನು 35 years ಇಂದ ಇದೇ ವರ್ಕ್ ಸರ್ ನಮ್ಮದು. ಓಹ್, ಅವಾಗ ಹೆಂಗಿತ್ತು ತಿರುಗಿಸೋದಾ? ಅವಾಗ ಕೈಯಾಗೆ ಬೆಂಕಿ, ಅದು ಇದೆ ಮಿಷಿನ್ ನಮ್ಮ ಹತ್ರ, ಓಲ್ಡ್ ಮಿಷಿನ್. ಅದು ಬೆಂಕಿನ ಅಡೆಯಿಂದ ಫೈರ್ನ ಕ್ಯಾಚ್ ಮಾಡಿಬಿಟ್ಟು ಅದು ಕೈಯಾಗಿ ತಿರುಗಿಸ್ತಾ ಇದ್ರೆ ಕಾಟನ್ ಕ್ಯಾಂಡಿ ಬರುತ್ತೆ. ಇದು ಹೊಸ ಟೆಕ್ನಿಕಲ್ ಅಂದ್ರೆ ಹೊಸ ಟೆಕ್ನಾಲಜಿ. ಇದು ಆಟೋಮೆಟಿಕ್ ಮಿಷಿನ್. ಅವಾಗ ಮ್ಯಾನ್ಯುಯಲ್ ಮಿಷಿನ್, ಇದು ಆಟೋಮೆಟಿಕ್ ಮಿಷಿನ್. ಯಾವ್ದು ಕೆಮಿಕಲ್ ಇಲ್ದಲೆ ಇದು ಕ್ಯಾಂಡಿ ಮಕ್ಳಿಗೆ ಹೋಗಿ ಮಾಡ್ತಿರ್ತೀವಿ. ಎನಿ ಐಟಮ್, ಫ್ರೆಶ್ ಐಟಮ್, ಸ್ಪೆಷಲ್ ಐಟಮ್, ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ, ಚಿಲ್ಡ್ರನ್ಸ್ ಕ್ಯಾಂಡಿ, ಅಮೇರಿಕನ್ ಕ್ಯಾಂಡಿ, ಅಮೇರಿಕನ್ ಚಿಲ್ಡ್ರನ್ಸ್ ಕ್ಯಾಂಡಿ, ಅಮೇರಿಕನ್ ಕಲರ್ ಕ್ಯಾಂಡಿ, MTR ಮಸಾಲಾ ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ, ಚಿಲ್ಡ್ರನ್ಸ್ ಕ್ಯಾಂಡಿ, ಅಮೇರಿಕನ್ ಚಿಲ್ಡ್ರನ್ಸ್ ಕ್ಯಾಂಡಿ, ಅಮೇರಿಕನ್ ಕಲರ್ ಕ್ಯಾಂಡಿ. ಎನಿ ಚಾಯ್ಸ್, ಫ್ರೆಶ್ ಚಾಯ್ಸ್, ಎನಿ ಐಟಮ್, ಫ್ರೆಶ್ ಐಟಮ್, ಸ್ಪೆಷಲ್ ಐಟಮ್. ಥ್ಯಾಂಕ್ ಯು ಸರ್. ಓಕೆ, ನಿಮ್ಮದು ಏನು ಇಲ್ವೇ ಇಲ್ಲ, ನಂಬರ್ ಏನು ಮಾಡೋದು? ಎಲ್ಲ ಇದೆ ನಂಬರು. ಇಷ್ಟು ಮಾಡಿದ್ರಲ್ಲ, ಎಷ್ಟು ಸಕ್ಕರೆ ಆಗುತ್ತಾ? ಒಂದು 50 grams ಸರ್. ಓಕೆ, ನೋಡಿ ವಿನಾಯಕ ಈವೆಂಟ್ಸ್ ಅಂತ ಸ್ನೇಹಿತರೆ. ಸೊ ನೀವು ಇನ್ಯಾವುದಾದ್ರೂ ನೀವು ಈವೆಂಟ್ಸ್ ಈ ಥರ ಏನೇ ಇದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಅದ್ಭುತವಾಗಿ ಮಾಡಿಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಇನ್ನು ನಮ್ಮ ಅಪ್ಪಾಜಿ ಚಾಟ್ಸ್, ಫೇಮಸ್ ಅಪ್ಪಾಜಿ ಚಾಟ್ಸು. ಓಕೆ, ಇವಾಗ ಏನು ನೋಡ್ತಾ ಇದ್ರು? ಓಹೋ, ಫುಡ್ಡಿಂದ ಹೆಂಗ್ರು? ಮೈಸೂರು ಗೋಬಿ ಮಂಚೂರಿ, ಡೆಲ್ಲಿ ಪಾಪಡ್ಸ್.
ಎಲ್ಲ ಇಲ್ಲೇ ರೆಡಿ ಮಾಡಿ ಇಲ್ಲೇ ಹಾಕ್ತಾ ಇದ್ದಾರೆ. ಓಹೋ, ಇದೇನು ಬೋಂಡನ ಇದು? ಫುಲ್ಲು ಇದನ್ನೇ ಹಾಕ್ಬಿಟ್ಟಿರ್ತೀರಾ? ಏಯ್ ಸೂಪರ್ ನೋಡಿ, ಬೋಂಡಗಳೆಲ್ಲ ಎಷ್ಟೆಷ್ಟಪ್ಪ ಇದೆ ಮತ್ತು ಕ್ಲೀನಾಗಿ ಇಟ್ಟಿದ್ದಾರೆ ಸ್ನೇಹಿತರೆ. ಗಮ್ ಅಂತ ಇದೆ. ಮೈಸೂರು ಗೋಬಿ ಮಂಚೂರಿ, ತುಮಕೂರು ಅವ್ರದ್ದೇನಾ ಇದು? ಓಕೆ, ನಂಬರ್ ಇಲ್ಲ. ಓಕೆ, ಮೈಸೂರು ಗೋಬಿ ಮಂಚೂರಿ, ಡೆಲ್ಲಿ ಪಾಪಡ್ಸ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು. ದಾವಣಗೆರೆ ಬೆಣ್ಣೆ ದೋಸೆ ಅಂತೆ ಸ್ನೇಹಿತರೆ. ಬೋಂಡ ನೋಡಿ ಎಷ್ಟಪ್ಪ ಇದೆ. ಅಬ್ಬಾ. ಬೋಂಡ ಎಷ್ಟು ಯಜಮಾನ್ರೆ ಇದು? 50 ರೂಪಾಯಿ. ಅದನ್ನು ಕಟ್ ಮಾಡಿ ಕೊಡ್ತೀರ? ಓಕೆ, ಸೂಪರ್. ದಾವಣಗೆರೆ ಬೆಣ್ಣೆ ದೋಸೆ. ಗುಡ್. ಓಕೆ, ನೆಕ್ಸ್ಟು ಸಮೋಸ, ಮಸಾಲಾ ಪಾಪಡ್, ಮಸಾಲ ಪುರಿ, ಕ್ಯಾರೆಟ್ ಹಲ್ವಾ. ಸಮೋಸ, ಮಸಾಲ ಪುರಿ, ಮಸಾಲಾ ಪಾಪಡ್. ನೋಡಿ ಸ್ನೇಹಿತರೆ, ಏನೆಲ್ಲ ವೆರೈಟಿಗಳು. ಏನಿದು? ಭೈರವ ಪಕ್ವಾನ್ ಅಂತನಾ? ಎಸ್ ಸರ್, ಭೈರವ್ ಪಕ್ವಾನ್ ಸೆಂಟರ್. ಓಹೋ, ಭೈರವ್ ಪಕ್ವಾನ್ ಸೆಂಟರ್ ಅಂತ. ಗುಡ್. ಮಸಾಲಾ ಪಾಪಡ್, ಮಸಾಲಾ ಪಾಪಡ್, ದಹಿ ಪುರಿ, ಮಸಾಲ ಪುರಿ, ಕ್ಯಾರೆಟ್ ಹಲ್ವಾ, ಗುಡ್. ಸಮೋಸ. ಓಕೆ, ಇದೇನು ಸ್ವೀಟಾ ಇದು? ಸರ್ ಇದು ಕ್ಯಾರೆಟ್ ಹಲ್ವಾ. ಓಕೆ. ಕಚೋರಿ, ಸಮೋಸ, ರಾಗಿ ಮಸಾಲಾ ಪಾಪಡ್. ಓಕೆ, ಸೂಪರ್. ಆಮೇಲೆ ಮಸಾಲ ಪುರಿ ಅದು. ಸರ್, ರಘು ತುಮಕೂರು ನೋಡಿದ್ದೀರಾ? ಥ್ಯಾಂಕ್ ಯು. ಓಕೆ, ತುಂಬ ವೆರೈಟಿಗಳಿದೆ ಸ್ನೇಹಿತರೆ. ಅದು ಹೆಸರುಗಳು ಗೊತ್ತಾಗ್ತಿಲ್ಲ ನನಗೆ. ಆ ಲೆವೆಲ್. ಕಚೋರಿ, ಕ್ಯಾರೆಟ್ ಹಲ್ವಾ, ಮಸಾಲಾ ಪಾಪಡ್ ನೋಡಿ, ಸೂಪರ್. ಫುಡ್ ಲವರ ನೀವು? ನೋಡಿ, ಇವ್ರು ಫುಡ್ ಲವರ್, ಅದಕ್ಕೆ ಗೊತ್ತಾಯಿತು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಅವ್ರ ನಂಬರ್ ಸಹ ಡಿಸ್ಪ್ಲೇಯಲ್ಲಿದೆ, ಇದು ಮಾಡಿ. ಫುಡ್ ಲವರ್ಸ್. ಓಕೆ, ನೆಕ್ಸ್ಟು ಚಿರುಮುರಿ. ಚಿಂತಾಮಣಿ ಸ್ಪೆಷಲ್ ಚಿರುಮುರಿ ಅಂತೆ. ಚಿರುಮುರಿ, ಬೋಟಿ ಮಸಾಲ, ಟೊಮೊಟೊ ಸ್ಲೈಸ್ ಅದು. ಕಾಂಗ್ರೆಸ್ ಮಸಾಲ, ಸೌತೆಕಾಯಿ ಮಸಾಲ, ನಿಪ್ಪಟ್ಟು ಮಸಾಲ. ಓ, ಏನಪ್ಪ ಇಷ್ಟು ವೆರೈಟಿಗಳು. ಎಷ್ಟೊಂದು 50 ರೂಪಾಯಿ ಸರ್. ಓಕೆ, ನೆಕ್ಸ್ಟು ಕಬಿನಾಲು. ಪಾನಿಪುರಿ. ಹುಡುಗಿರಿಗೆ ಪಾನಿಪುರಿ ಲವರ್ಸ್, ಬಟ್ ನಮಗೇನಷ್ಟು ಫೀಲ್ ಅನಿಸಲ್ಲ ಪಾನಿಪುರಿ. ಸೋಡಾ. ನೆಕ್ಸ್ಟ್ ಐಸ್ ಕ್ರೀಮ್. ವೆರೈಟಿ ಐಸ್ ಕ್ರೀಮ್. ಸರ್, ಸಾಹೇಬ್ರ ಮಾತಾಡಿದೆ. ಓಕೆ, ನಿಮ್ಮದು ನಂಬರ್ ಕಾರ್ಡ್ ಇದ್ರೆ ಸರಿ, ಕೊಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ಫುಡ್. ಆ ಜ್ಯೂಸ್ ಕುಡಿಯೋಷ್ಟರಲ್ಲೇ ಸುಸ್ತಾಗ್ಬಿಡ್ತು ಸ್ನೇಹಿತರೆ, ಅಷ್ಟು ಅದ್ಭುತವಾಗಿತ್ತು. ಮತ್ತು ಇವಾಗ ನೀವು ನೈಟು ಟೈಮು ನೋಡಿ. ಬನ್ನಿ ಬ್ರೋ. ಯಾವ ನಿಮ್ದಲ್ಲ? ಗೋಕುಲ ನಮ್ಮ ಕ್ಯಾಸನ್ ಹತ್ರ ಬನ್ನಿ. ಓಕೆ, ಸೆಲ್ಫಿ. ಏನು ಕ್ಲಾರಿಟಿ ಬರುತ್ತೆ. ಥ್ಯಾಂಕ್ ಯು. ಓಕೆ, ಇವಾಗ ನೈಟ್ ಆಗ್ತಾ ಫುಲ್ಲು ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೋಡಿ ಸ್ನೇಹಿತರೆ. ಅಂದರೆ ಕತ್ಲೆ ಆಗ್ತಾ ಲೈಟಿಂಗ್ಸಿಂದ ಒಂಥರ ಬೆಳಕು ಇವೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಜೊತೆಗೆ ನೋಡ್ರಪ್ಪ, ಹತ್ತತ್ರ ಒಂದು 2 ಅವರ್ಸ್ ಆಯಿತು. 2 ಅವರ್ಸ್ ಆಯಿತು. ಫುಲ್ಲು ಲೈಟಿಂಗ್ಸು ಕೂಲಾಗಿದೆ. ಇವಾಗ ಕೂಲ್ ಫೀಲ್ ಆಗ್ತಾ ಇದೆ. ಸೊ ಮುಗಿತಾ ಬಂತು ಸ್ನೇಹಿತರೆ. ಇವತ್ತು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ಹೋಗ್ತಾ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವರ್ಷ ನಡೀತಾ ಇರುತ್ತೆ.
ಸೊ ವರ್ಷ ನೀವು ಬರ್ತಾ ಇರ್ಬೋದು. ಸೊ ನಮ್ಮ ಬೈಕು ನೋಡಿ ಇಲ್ಲಿ ಇವಾಗ ಜನ ಸ್ಟಾರ್ಟ್ ಆಗ್ತಾ ಇದ್ದಾರೆ ಬರೋದಕ್ಕೆ. ನಾವೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಜನ ಇವಾಗ ಬಂದ್ಬಿಟ್ಟು ನೋಡ್ತಿದ್ದಾರೆ, ಬಟ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವರ್ಷ ಫುಲ್ ಅನೌನ್ಸ್ ಮಾಡ್ತಾರೆ, ಅದನ್ನ ನೋಡ್ತಾ ಬನ್ನಿ. ಓಕೆ ಸಿಗೋಣ, ಬಾಯ್ ಬಾಯ್. ಓಕೆ ಸ್ನೇಹಿತರೆ, ಈ ಒಂದು ಫಲಪುಷ್ಪ ಕಾರ್ಯಕ್ರಮ ಏನಿದೆ ಅದರಲ್ಲಿ ನಮ್ಮ ಗೋವಿಂದರಾಜು ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು. ಓಕೆ ಅಣ್ಣ, ಥ್ಯಾಂಕ್ ಯು. ಅಂದರೆ ಇವೆಲ್ಲ ತುಂಬ ಕಷ್ಟ ಇರುತ್ತೆ, ಇವೆಲ್ಲ ಮ್ಯಾನೇಜ್ ಮಾಡೋದು. ಪಾಪ ಇವರೆಲ್ಲ ಓಡಾಡಿಕೊಂಡು. ಓಕೆ ಥ್ಯಾಂಕ್ ಯು. ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಇವಾಗ ಜನ ಜಾಸ್ತಿ ಆಗ್ಬಿಟ್ರು ಸ್ನೇಹಿತರೆ. ಆವಾಗಲೇ ಜನ ಸ್ವಲ್ಪ ಕಡಿಮೆ ಇದ್ದರು, ಇವಾಗ ನೋಡಿ ಹೆಂಗೆ ಜನ ಆಗ್ಬಿಟ್ರು. ಇವು ತುಂಬಿಟ್ಟಿದ್ದಾರೆ. ಇಲ್ಲೆಲ್ಲ ಆವಾಗಲೇ ಜಾಗ ಇತ್ತು ನಿಲ್ಲಿಸೋದಕ್ಕೆ ಜಾಗ, ಇವಾಗ ಜಾಗನೇ ಇಲ್ಲ. ಅಂದರೆ ಅಕ್ಕಪಕ್ಕದ್ದು ಜನ ಇವರೆಲ್ಲ ತುಂಬ ಬಂದ್ಬಿಡ್ತಾರೆ, ನೋಡ್ತಾರೆ. ಇವಾಗ ನಾನು ಅದು ಜ್ಯೂಸ್ ಕುಡಿದ್ನಲ್ಲ, ಅದು ಜ್ಯೂಸು ರೆಗ್ಯುಲರಾಗಿ ಇಲ್ಲೇನು ಕಾಣಿಸ್ತಿದೆಯೋ ಅಲ್ಲಿ ಇಟ್ಟಿರ್ತಾರೆ. ಇದೇನೋ ರಂಗೋಲೆ, ಮತ್ತು ಅಲ್ಲಿ ಚುರುಮುರಿ ಜೊತೆ ಐಸ್ ಕ್ರೀಮು. ಓಕೆ, ಹೇಗೋ ತುಮಕೂರಿಗೆ ಬಂದಿದ್ದೀವಿ. ತುಮಕೂರಿಗೆ ಬಂದಿರೋ ಕಾರಣ ಹಾಗೇ ಆ ಬಸ್ ಸ್ಟ್ಯಾಂಡ್ನ ನೋಡಿಕೊಂಡು ಬಂದ್ಬೋಣ ಬನ್ನಿ ಸ್ನೇಹಿತರೆ. ಯಾರು ಗೊತ್ತಾಯ್ತಾ? ಹೆಂಗೆ ಗೊತ್ತಾಯ್ತು? ಚೆನ್ನಾಗಿದ್ದೀರಾ? ಈ ಎಕ್ಸಿಬಿಷನ್ ಹತ್ರ ಬಂದಿದ್ದೆ, ಅದಕ್ಕೆ. ಬಾಯ್. ಓಕೆ ಬಾಯ್. ಓ, ಇವತ್ತೇನೋ ಪ್ರೋಗ್ರಾಮ್ ನಡೀತಿದೆ ಗುರು. ಯಪ್ಪ ಏನೇನು ಫಂಕ್ಷನ್ಗಳು ನಡೀತವೆ, ಎಷ್ಟು ದೊಡ್ಡ ಪ್ರೋಗ್ರಾಮ್ ಅಪ್ಪ. ಈ ಸಿವಿಲ್ ಬಸ್ಗಳು ನೋಡೋದಕ್ಕೆ ಮಜಾ. ನೋಡಿ ಏನು ಸಕಲಾಗಿದೆ, ಕಲರ್ಫುಲ್ ಆ್ಯಂಡ್ ಪವರ್ಫುಲ್ ಸ್ನೇಹಿತರೆ. ಅಡ್ಡಾಡನೆ ಬರ್ತಾರಲ್ಲಪ್ಪ. SMP ಬಸ್ ಇದು 2024 ಹೊಸ ಬಸ್ಸು. ಹೆಂಗಿದೆ ನೋಡಿ ಹುಡುಗರ. ನಾವು ಸಿವಿಲ್ ಬಸ್ಸಲ್ಲಿ ಜಾಸ್ತಿ ಓಡಾಡಿ ಏನೋ ಒಂಥರ ಸಿವಿಲ್ ಬಸ್ಗಳು ನೋಡ್ಬಿಟ್ರೆ ಖುಷಿ ಆಗುತ್ತೆ. ಸಖತ್ತಲ್ಲ SMP ಬಸ್ಸು, ಸೂಪರ್ ಆಗಿದೆ. ಇವ್ರು ಸ್ಟ್ರೈಟ್ ಹೋಗ್ತಾರ, ಲೆಫ್ಟ್ ಹೋಗ್ತಾರ, ರೈಟ್ ಹೋಗ್ತಾರ. ಅಯ್ಯೋ ವಾಬಾ. ಓಕೆ, ನಾವಿವಾಗ ಹೋಗ್ತಾ ಇರೋದು ತುಮಕೂರಿನ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ ಗುರು. ನೋಡಿ ಅದೇನೇ
ಅಂದರೆ ಫಸ್ಟ್ ಫ್ಲೋರ್ ಎಲ್ಲ ರೆಡಿ ಆಗಿದೆಯಂತೆ. ಮುಂದೆ ಕಟೌಟ್ರು ಏನೇನೋ ಇದೆ ನೋಡೋಣ. ಯಪ್ಪ ಇರಪ್ಪ, ಅಲ್ಲಿಂದ ಬರೋಣ. ಓಕೆ, ಹಾಂ ಇದರ ಒಳಗೆ ಗಾಡಿಯಲ್ಲಿ ನಿಲ್ಸಿದ್ದೀನಿ, ಆಗುತ್ತಾ? ಅದೇ ಮುಂದೆನೇ ಸೈಡ್ಗೆ ಹಾಕಿದ್ದೀನಿ. ಅಣ್ಣ ಯೂಟ್ಯೂಬ್ ಚಾನಲ್ ರಘು ತುಮಕೂರು ಅಂತ. ಮೊದಲು ಹಾಕ್ಬೇಕಾ? ಇಲ್ಲಿ ಹಾಕ್ಬಿಡ್ಲಾ? ಹಾಂ ಓಕೆ. ಸೈಡ್ಗೆ ಹೋಗ್ರಪ್ಪ.